ವಿಬೋಧಮುದ್ರಾಂ ವಿದ್ಯಾವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಭೆಯಲ್ಲಿ ಆಸೀನರಾದಂತಹ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ಲಕ್ಷ್ಮೀನಾರಾಯಣನ ಚರಣಾರವಿಂದಗಳಲ್ಲಿ ಶಿರಸ್ಸನ್ನು ಇಡುತ್ತಾ, ಭಗವಾನ್ ಶ್ರೀಧರ ಸ್ವಾಮಿಗಳ ಧ್ಯಾನವನ್ನು ಮಾಡ್ತಾ ಇವತ್ತಿನ ವಾಕ್ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಭಾರತ ಭೂಮಿ ಅತ್ಯಂತ ಪವಿತ್ರವಾಗಿರುವಂಥದ್ದು. ಈ ಭೂಮಿಯ ಕಣಕಣವು ಪವಿತ್ರವಾಗಿರುವಂಥದ್ದು. ಕಾರಣವೇನು ಅಂತಂದರೆ, ಹೆಜ್ಜೆ ಹೆಜ್ಜೆಗೆ ಈ ಭೂಮಿಯಲ್ಲಿ ಗುರುಗಳು ಸಿಗ್ತಾರೆ. ಎಂಥವರು ಗುರುಗಳು ಅಂತಂದರೆ ಬಹಳಷ್ಟು ಹಣ ಮಾಡಿರುವಂಥವರು, ದೊಡ್ಡ ಅಧಿಕಾರ ಹುದ್ದೆಯಲ್ಲಿರುವಂಥವರು, ತುಂಬ ಹೆಸರು ಮಾಡಿರುವಂತಹ ವ್ಯಕ್ತಿಯೋ ಅಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನಶೋ. ಯಾರು ಸರ್ವಸ್ವವನ್ನು ತ್ಯಾಗ ಮಾಡಿ ತಮ್ಮ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿ ಭಗವಂತನನ್ನೇ ಪಡೆದಿರ್ತಾರೋ ಅಂಥವ್ರು ಗುರುಗಳು. ಅಂತಹ ಗುರುಗಳು ಇಲ್ಲಿ ಹಳ್ಳಿಯಲ್ಲಿ ಜನ್ಮ ತಾಳಿರೋದ್ರಿಂದ ಅವರ ಪಾದಸ್ಪರ್ಶದಿಂದ ಭಾರತ ಭೂಮಿ ಧನ್ಯವಾಗಿದೆ. ಹಾಗಾಗಿಯೇ ಈ ಭೂಭಾಗಕ್ಕೆ ಭಾರತ ಅಂತ ಹೆಸರು. ಭಾರತ ಅಂದರೆ ಎಂಥದ್ದು? ಭಾ ಇತ್ಯುಕ್ತೆ ಪರಮಾತ್ಮ ಬ್ರಹ್ಮ ಸ್ವಪ್ರಕಾಶಾನಂದತ್ವಾತ್ ತಸ್ಮಿನ್ ಪರಮಾತ್ಮ ಬ್ರಹ್ಮಣಿ ಯಹ ನಿರತಃ ಸಹ ಭಾರತಃ. ಯಾರು ಸ್ವಪ್ರಕಾಶಾನಂದದಲ್ಲಿ ಇನ್ನೊಂದು ವಸ್ತುವಿನ ಅಪೇಕ್ಷೆ ಇಲ್ಲದೆ ತಮ್ಮಿಂದ ತಾವೇ ಸಂತೋಷವಾಗಿರ್ತಾರೋ ಅವರು ಭಾರತರು. ನಾವೆಲ್ಲ ಭಾರತೀಯರು ಯಾಕಾಗಿದ್ದೇವೆ ಅಂತಂದರೆ, ಅಂತಹ ಪರತತ್ವಕ್ಕಾಗಿ ನಾವೆಲ್ಲ ಹಾತೊರೆಯುವವರು ಆಗಬೇಕು. ಆಗ ಮಾತ್ರ ಭಾರತೀಯರಾಗ್ತೇವೆ. ಇಲ್ಲದೆ ಹೋದರೂ ಭಾರತೀಯರು ಆಗೋದಿಲ್ಲ. ಇಂತಹ ಮಹಾನುಭಾವರ ಪರಂಪರೆ ನಮ್ಮ ಭಾರತ ಭೂಮಿಯಲ್ಲಿ ಅವಿಚ್ಛಿನ್ನವಾಗಿ ಬಂದಿದೆ. ಯಾವ ಕಾಲಕ್ಕೆ ಇಲ್ಲಿ ಧರ್ಮಲೋಪವಾಗಿ ಜನರೆಲ್ಲರೂ ಭೋಗರತರಾಗಿ ಏನನ್ನು ಮಾಡಬೇಕೋ ಅದನ್ನು ಮಾಡದೆ ಮಾಡಬಾರದ್ದನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಕಾರುಣ್ಯದಿಂದ ಎಲ್ಲ ಜನರ ಕ್ಷೇಮಕ್ಕಾಗಿ ಹಿತಕ್ಕಾಗಿ ಇಲ್ಲಿ ಮಹಾನುಭಾವರ ಅವತಾರವಾಗ್ತಾ ಬಂದಿದೆ. ಅಂತಹ ಮಹಾನುಭಾವರ ದಿವ್ಯವಾದಂತಹ
ಒಂದು ಅಸ್ತಿತ್ವ ಇರುವಿಕೆ, ಅವರ ಒಂದು ಜ್ಞಾನದ ಒಂದು ಮಹತ್ವವೇನಿದೆ, ಅದರಿಂದಲೇ ಇವತ್ತಿಗೂ ಕೂಡ ವಿಶ್ವ ಸ್ಥಿತಿಯನ್ನು ಕಾಪಾಡಿಕೊಂಡಿರುವಂಥದ್ದು. ಯಾವ ಮಿಲಿಟರಿಯಿಂದಲೂ ಅಲ್ಲ, ಯಾವ ಸಂಪತ್ತಿನಿಂದಲೂ ಅಲ್ಲ, ಯಾವ ಜನಬಲದಿಂದಲೂ ಅಲ್ಲ. ಇವತ್ತಿಗೂ ವಿಶ್ವದಲ್ಲಿ ಒಂದು ವ್ಯವಸ್ಥೆ ಇದೆ ಅಂತಂದರೆ ಅದು ಅಂತಹ ಮಹಾನುಭಾವರ ಕೃಪೆಯಿಂದ, ಮಹಾತ್ಮರ ಕೃಪೆಯಿಂದ. ಅಂತಹ ಸಜ್ಜನ ವರೇಣ್ಯರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲಬಲ್ಲ ಯೋಗ್ಯತೆಯನ್ನು ಹೊಂದಿರುವಂಥವರು ಭಗವಾನ್ ಶ್ರೀಧರ ಸ್ವಾಮಿಗಳು. ಭಗವಾನ್ ಶ್ರೀಧರ ಸ್ವಾಮಿಗಳಂತಹ ಗುರುಗಳಿಂದ ಗುರು ಅನ್ನೋ ಪದಕ್ಕೆ ವಿಶೇಷವಾದ ಅರ್ಥ ಬಂದಿದೆ. ಅಂತಹ ಮಹಾನುಭಾವರು ಓಡಾಡಿರುವಂತಹ ಭೂಮಿಯಲ್ಲಿ, ಅಂತಹ ಮಹಾನುಭಾವರು ಜನ್ಮವೆತ್ತಿರುವಂತಹ ಸ್ಥಳದಲ್ಲಿ ನಾವು ವಾಸ ಮಾಡ್ತಾ ಇರೋದೇ ನಮ್ಮ ಭಾಗ್ಯ. ಏನು ಮಾಡ್ತಾರೆ ಅಂತ ಮಹಾನುಭಾವರು ಅಂತಂದರೆ, ಜಗತ್ತಿನಲ್ಲಿ ನಿಜವಾದ ಮೌಲ್ಯಯುತವಾದ ವಸ್ತು ಯಾವುದು, ಜಗತ್ತಿನಲ್ಲಿ ಯಾವುದಕ್ಕೆ ಎಷ್ಟು ಬೆಲೆಯನ್ನು ಕೊಡಬೇಕು, ಯಾವುದಕ್ಕೆ ಬೆಲೆಯನ್ನು ಕೊಡಬಾರದು ಅಂತ ತಿಳಿಸಿಕೊಟ್ಟು ಮೌಲ್ಯಯುತವಾದಂತಹ ವಸ್ತುವನ್ನು ಸಂಪಾದಿಸಿಕೊಡುವಂಥವರೇ ಗುರುಗಳು. ಜಗತ್ತಿನಲ್ಲಿ ಯಾವ ವಸ್ತುವಿಗೆ ನಾವು ಹೆಚ್ಚು ಬೆಲೆ ಕೊಡಬೇಕು? ಬಹಳಷ್ಟು ಜನ ಹೇಳ್ತಾರೆ ವಿದ್ಯಾಭ್ಯಾಸ ಬಹಳ ಮುಖ್ಯ, ಹಾಗಾಗಿ ಮಗು ನೀನು SLC ಚೆನ್ನಾಗಿ ಓದ್ಬಿಡು, ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ರೆ ನೀನು ಗೆದ್ದೆ. ಅವ ದಿನಾರಾತ್ರಿ ಓದ್ದ, SLC ಪರೀಕ್ಷೆ ಆಯಿತು, ಫಸ್ಟ್ ರ್ಯಾಂಕ್ ಬಂದ. ಒಂದು 4-5 ದಿನ ಸಂತೋಷವೋ ಸಂತೋಷ, ಮತ್ತು ದುಗುಡ ಶುರು. ಯಾವ ಕಾಲೇಜಿಗೆ ಸೇರಬೇಕು, ಎಲ್ಲಿ PUC ಮಾಡಬೇಕು, PUC ಆಯಿತು, ಡಿಗ್ರಿಗೆ ಸೇರೋ ತವಕ, ಡಿಗ್ರಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದ, ಕೆಲಸ ಆಗಬೇಕು, ದೊಡ್ಡ ಕೆಲಸಕ್ಕೆ ಸೇರಿಕೊಂಡ. ಇನ್ನು ನೀನು ಗೆದ್ದೆ ಅಂದರು. ಕೆಲಸ ಆಗ 1 ತಿಂಗಳಿಗೆ ಅಲ್ಲೋ ಇನ್ನೂ ಮದುವೆ ಆಗಿಲ್ಲವಲ್ಲೋ ನಿನಗೆ. ಮದುವೆ ಆಗಾಯಿತು, ಏನು ಸಂಭ್ರಮ, ಎಲ್ಲರಿಗೂ ಊಟ ಹಾಕೋದೇನು, ಅಲ್ಲಿಗೆ ಮುಗೀತೋ? ಮದುವೆ ಆಗಿ 1 ವರ್ಷ ಕಳೆದಿಲ್ಲ, ಇನ್ನೂ ತೊಟ್ಲು ಕಟ್ತಾ ಇಲ್ವಲ್ಲೋ? ಮಕ್ಕಳಾಯಿತು, ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಸರಣಿ ಎಂಟ್ಕೊಳ್ಳುತ್ತೆ. ಅಂದರೆ SLC ಪಾಸ್ ಆದರೆ ಗೆದ್ದುಬಿಟ್ನೋ ಅವನು? ಇಲ್ಲ, ಅಲ್ಲಿಗೆ ಮುಗಿಯಲಿಲ್ಲ. ಶಿವರಾಮ ಶಾಸ್ತ್ರಿಗಳು ಅಂತ ಒಬ್ಬರು ಮಹಾನುಭಾವರು. ಸಂತರ ಒಂದು ಲಕ್ಷಣ ಏನು ಅಂತಂದರೆ, ಜಗತ್ತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಬಗೆಯನ್ನು ತಿಳಿಸ್ತಾರೆ. ಅವರು ಹೇಳ್ತಾರೆ ನೋಡಿ, ಜಗತ್ತನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಇದು ಯಾವುದು ಕಟ್ಟು ಕಾಗಕ್ಕ ಗುಬ್ಬಕ್ಕನ ಕಥೆಯಲ್ಲ. ಪ್ರತಿಯೊಬ್ಬರಿಗೂ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರತಕ್ಕಂತಹ ಸತ್ಯ. ವೇದಾಂತವನ್ನೋದು ಬುರುಡೆ ಪುರಾಣವಲ್ಲ, ಮನುಷ್ಯ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂಥದ್ದು ಯಾವುದಾದ್ರೂ ಇದ್ದರೆ ಅದು ವೇದಾಂತ. ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ, ಭಾಮೆ ಇಲ್ಲದ ಚಿಂತೆ, ಭಾಮೆಗೆ ಹೇಮವಿಲ್ಲದ ಚಿಂತೆ, ಹೇಮಕ್ಕೆ ಭೂಮಿ ಇಲ್ಲದ ಚಿಂತೆಯೊಳು ತಾನ್ ಎಂತೂ ಮುಕ್ತನಾಗಬೇಕಣ್ಣ. ಮದುವೆ ಆಗಲಿಲ್ವಲ್ಲ ಅನ್ಸತ್ತೆ,
ಮದುವೆ ಆದರೆ ಭಾಮೆಗೆ ಪ್ರೇಮವಿಲ್ಲದ ಚಿಂತೆ. ಏನ್ರಿ, ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತೀನಿ, ಒಮ್ಮೆನೂ ಸರಿಯಾಗಿ ಮಾತಾಡಿಸೋಲ್ಲ, ಬರೀ ಸಿಡುಕ್ತಾನೆ ಇರ್ತಾಳೆ, ಬರೀ ಗಂಡ ಹೆಂಡತಿ ಜಗಳ. ಅಕಸ್ಮಾತ್ ಪ್ರೇಮ ಇತ್ತು ಅಂತ ಇಟ್ಕೊಳ್ಳಿ, ಆ ಪ್ರೇಮ ಪ್ರತಿಫಲಾಪೇಕ್ಷೆಯಿಂದ ಹುಟ್ಟಿದಂಥದ್ದು ಶುದ್ಧವಾದ ಸ್ವಭಾವ ಪ್ರೇಮ ಅಲ್ಲ. ಅದು ಸಾಧು ಸಂತರದ್ದು ಸ್ವಭಾವ ಪ್ರೇಮ. ನಮ್ಮಲ್ಲಿರುವಂಥದ್ದು ಪ್ರತಿಫಲಾಪೇಕ್ಷೆಯಿಂದ ಹುಟ್ಟಿರುವಂಥದ್ದು. ಹಾಗಾಗಿ ಆ ಪ್ರೇಮ ಇದ್ದರೆ ಅದು ಪ್ರತಿಫಲವನ್ನು ನಿರಂತರವಾಗಿ ಬಯಸ್ತಾ ಇರುತ್ತೆ. ಪ್ರೇಮ ಇದ್ದರೆ ಹೆಂಡತಿ ಬಗ್ಗೆ ಅವಳು ಹೇಳ್ತಾಳೆ, ಈ ಸತಿ ಆ್ಯನಿವರ್ಸರಿಗೆ ಒಂದು ನೆಕ್ಲೇಸ್ ಕೊಡಿಸ್ಬಿಡ್ರಿ. ಕಷ್ಟಪಟ್ಟು ನೆಕ್ಲೆಸ್ ಕೊಡಿಸಾಯಿತು. ಭಾಮೆಗೆ ಪ್ರೇಮವಿಲ್ಲದ ಚಿಂತೆ, ಪ್ರೇಮಕ್ಕೆ ಹೇಮವಿಲ್ಲದ ಚಿಂತೆ, ಹೇಮಕ್ಕೆ ಭೂಮಿ ಇಲ್ಲದ ಚಿಂತೆಯೊಳು ತಾನು. ನೆಕ್ಲೆಸ್ ಕೊಡಿಸಿದ್ರೆ ಮುಂದೆ ಅವಳು ಕೇಳ್ತಾಳೆ, ಅಲ್ರಿ ಮದುವೆ ಆಗಿ ಇಷ್ಟು ದಿನ ಆಗಿದೆ, ಒಂದು ಸೈಟ್ ಮಾಡೋ ಯೋಗ್ಯತೆ ಇಲ್ವಲ್ರಿ ನಿಮಗೆ? ಹೆಂಡತಿ ಅನ್ನೋದು ಇಲ್ಲೊಂದು ಉಪಲಕ್ಷಣ. ಜಗತ್ತಿನಲ್ಲಿರುವಂತಹ ಯಾವುದೇ ವಸ್ತುವನ್ನು ಕೊಟ್ಟರೂ ಅದರಿಂದ ಮನುಷ್ಯ ಸಂತೋಷ ಪಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಆ ವಸ್ತು ಅಪರಿಪೂರ್ಣವಾಗಿದೆ, ಅದು ಪೂರ್ಣತ್ವದಿಂದ ಕೂಡಿಲ್ಲ. ಆ ವಸ್ತುವನ್ನು ಬಯಸುವಂತಹ ನಮ್ಮ ಮನಸ್ಸೂ ಅಪರಿಪೂರ್ಣವಾಗಿದೆ. ಪೂರ್ಣತ್ವವಿಲ್ಲದ ಮನಸ್ಸು ಬಯಸಿರುವಂತಹ ಅಪೂರ್ಣವಾದಂತಹ ವಸ್ತುವನ್ನು ನೀವು ಪಡೆದರೆ ಆ ವಸ್ತು ಬದಲಾದರೂ ದುಃಖ, ಇಲ್ಲದೆ ಹೋದರೆ ನಮ್ಮ ಮನಸ್ಸು ಬದಲಾದರೂ ದುಃಖ. ಮನುಷ್ಯನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ, ನಮ್ಮ ಮನೇಲಿ ಒಂದು ಕಾರ್ ತೊಗೊಂಡಿರ್ತೀವಿ, ನ್ಯಾನೋ ಕಾರು ಅಂತ ಇಟ್ಕೊಳ್ಳಿ, ತುಂಬ ಸಂತೋಷ. ಪಕ್ಕದ ಮನೆಯವರು ಇನೋವಾ ತಗೊಂಡ್ಬಿಟ್ರೆ ನಮ್ಮ ಸಂತೋಷ ಹೋಯಿತು. ಯಾಕೆ? ನಮ್ಮ ಮನಸ್ಸು ಈಗ ಅದರಲ್ಲಿ ರಮಿಸೋದಿಲ್ಲ. ಹಾಗಾಗಿ ಯಾವ ವಸ್ತುವಿಗೆ ಎಷ್ಟು ಬೆಲೆ ಕೊಡಬೇಕು? ನಿಜವಾದಂತಹ ಬೆಲೆ ಇರುವ ವಸ್ತು ಇದರಲ್ಲಿ ಯಾವುದು? ಶಿವರಾಮ ಶಾಸ್ತ್ರಿಗಳು ಹೇಳ್ತಾರೆ, ಮಕ್ಕಳಾಗದ ಚಿಂತೆ, ಮಕ್ಕಳಿಗೆ ದಿಕ್ಕೆಂಬ ಚಿಂತೆ, ಮಕ್ಕಳೆಲ್ಲರೂ ಒಕ್ಕಲೋಗಲು ಬಿಕ್ಕಿ ಬಿಕ್ಕಿ ಅಳುವ ಚಿಂತೆ. ಮನುಷ್ಯ ಹೇಗೆ ತಾನೇ ಮಾಡಿಕೊಂಡಂತಹ ಗೋಜಲು ಗೊಂದಲದಲ್ಲಿ ಸಿಕ್ಕಾಕೊಂಡು ಅಳುತ್ತಾ ಇರ್ತಾನೆ ಅಂತ. ಮಕ್ಕಳಾಗದೆ ಹೋದರೂ ಮಕ್ಕಳಿಲ್ಲ ಅನ್ನೋದು ಒಂದೇ ಚಿಂತೆ. ಮಕ್ಕಳಾಗ್ಬಿಟ್ರೆ ಮಕ್ಕಳಿಗೆ ದಿಕ್ಕೆಂಬ ಚಿಂತೆ. ಮಕ್ಕಳಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಮಾಡಬೇಕು, ಅವರು ಮದುವೆ ಮಾಡಿಸ್ಬೇಕು, ಅವರು ಮಕ್ಕಳನ್ನು ನೋಡಬೇಕು, ಆಮೇಲೆ ಮೊಮ್ಮಕ್ಕಳು ಮುಂಜಿ ನೋಡಬೇಕು. ಅಲ್ಲಿವರೆಗೆ ಇದ್ದರೆ ಮಕ್ಕಳಿಗೆ ದಿಕ್ಕೆಂಬ ಚಿಂತೆ. ಮಕ್ಕಳನ್ನೆಲ್ಲ ಸಾಕಿ ಸಲಹಿ ಚೆನ್ನಾಗಿ ಮಾಡಿ ಆಮೇಲೆ ಏನಾಗುತ್ತೆ? ಮಕ್ಕಳೆಲ್ಲರೂ ಒಕ್ಕಲೋಗಲು ಬಿಕ್ಕಿ ಬಿಕ್ಕಿ ಅಳುವ ಚಿಂತೆ. ಆ ಮಕ್ಕಳು, ಅಮ್ಮ ನನ್ನ ಹೆಂಡತಿ ಒಪ್ತಾ ಇಲ್ಲ, ನಾವು ಬೇರೆ ಇರ್ತೀವಿ ಅಂತ ಬಿಟ್ಟು ಹೋದ್ಮೇಲೆ, ಅಯ್ಯೋ ನಾನು ಸಾಕಿ ಸಲಹಿರೋ ಮಗ ಬಿಟ್ಟು ಹೋದ್ನಲ್ಲ ಅಂತ ಅಳೋದು. ಅಂದ್ರೆ ಜೀವನದ ಅರ್ಥವೇನು? ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಪದಾರ್ಥವನ್ನು ಪಡೆಯೋದೇ ಜೀವನದ ಅರ್ಥ. ಇದು ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತೆ. ಹಾಗಾದರೆ ಜೀವನದಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಯಾವುದು? ಯಾವುದನ್ನು ಪಡೆದರೆ ನಮಗೆ ಎಂದೂ ದುಃಖ ಬರೋದಿಲ್ವೋ, ಯಾವ ವಸ್ತು ಎಂದೂ ನಮ್ಮನ್ನು ಬಿಟ್ಟು ಹೋಗೋದಿಲ್ವೋ, ಯಾವ ವಸ್ತು ಎಂದೂ ಕ್ಷೀಣಿಸೋದಿಲ್ವೋ, ಯಾವ ವಸ್ತುವಿನ ಇರುವಿಕೆ ಎಂದೂ ಹಾಳಾಗೋದಿಲ್ವೋ, ಯಾವ ವಸ್ತು ನಮ್ಮ ಬಳಿ ಇದ್ದರೆ ನಮ್ಮ ಆನಂದ ಎಂದೂ ಕಡಿಮೆಯಾಗೋದಿಲ್ವೋ, ಅಂತಹ ವಸ್ತು ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥದ್ದು, ಮೌಲ್ಯವಾನ್. ಅಂಥ ವಸ್ತು ಯಾವುದು ಜಗತ್ತಲ್ಲಿ ಎಂದು ಕೇಳಿದರೆ ಪರಮಾತ್ಮ ಒಬ್ಬನೇ ಅಂಥ ವಸ್ತು. ಪರಮಾತ್ಮ ಎಂದೂ ನಮ್ಮನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಆತ್ಮದಲ್ಲಿ ಕೂತ್ಕೊಂಡಿದ್ದಾನೆ.
ಪರಮಾತ್ಮನಿಗೆ ಎಂದೂ ಕ್ಷಯವಿಲ್ಲ. ಪರಮಾತ್ಮ ಆನಂದ ಘನ ವಸ್ತುವಾಗಿರೋದ್ರಿಂದ ಪರಮಾತ್ಮನನ್ನು ಪಡೆದು ದುಃಖಿಸ್ತಾರೆ ಅನ್ನೋದೇ ಇಲ್ಲ. ಪರಮಾತ್ಮನನ್ನು ಪಡೆದ ಮೇಲೆ ಇನ್ನೊಂದು ಬೇಕು ಅಂತ ಮನುಷ್ಯನಿಗೆ ಅನಿಸೋದಿಲ್ಲ. ಯಾವ ಒಂದನ್ನು ಬಿಟ್ಟು ಜಗತ್ತಿನ ಎಲ್ಲವನ್ನೂ ಪಡೆದರೂ ವ್ಯರ್ಥವೋ, ಯಾವುದು ಒಂದಿದ್ದರೆ ಜಗತ್ತಿನ ಬೇರೇನೂ ಅವಶ್ಯಕತೆ ಇಲ್ಲವೋ ಅಂಥ ವಸ್ತುವಿಗೆ ಪರಮಾತ್ಮ ಅಂತ ಹೆಸರು. ಸದ್ಗುರುಗಳು ಏನು ಮಾಡ್ತಾರೆ ಅಂತಂದರೆ, ಅಂಥ ವಸ್ತುವನ್ನು ಪಡೆದು ಆನಂದ ಸಾಗರದಲ್ಲಿ ನಿಶ್ಚಿಂತೆಯಿಂದ ವಿಹಾರ ಮಾಡ್ತಾ ಪ್ರತಿಯೊಬ್ಬರಿಗೂ ಇಂಥ ಆನಂದವೇ ಸಿಗಲಿ ಅಂತ ಬಯಸ್ತಾರೆ. ಅದೇ ಗುರುವಿನ ಲಕ್ಷಣ. ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ. ಸ್ವಯಂ ಪರಮಾತ್ಮನ ಆನಂದಾನುಭೂತಿಯನ್ನು ಅನುಭವಿಸಿ ಪ್ರತಿಯೊಬ್ಬರಿಗೂ ಅದು ದೊರಕಬೇಕು ಅಂತ ಹೇಳಿ ಅತ್ಯಂತ ಪ್ರೇಮದಿಂದ, ಅಹೈತುಕವಾದ ಪ್ರೇಮದಿಂದ, ಯಾವ ಪ್ರಯೋಜನವೂ ಇಲ್ಲದೆಯೇ ನಮ್ಮನ್ನು ಉದ್ಧರಿಸಬೇಕು ಅಂಥೇಳಿ ತಾಯಿಗಿಂತ ಹೆಚ್ಚಾಗಿ ವರ್ತಿಸುವಂಥವರೇ ಗುರು. ಅಂಥ ಗುರುಶ್ರೇಷ್ಠರಲ್ಲಿ ಶ್ರೀಧರರು ಅಗ್ರಗಣ್ಯರು. ತಾಯಿಗೆ ಪ್ರಪಂಚದಲ್ಲಿ ಹೆಚ್ಚು ಗೌರವ ಏತಕ್ಕೆ ಅಂತಂದರೆ, ತಾಯಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೇವಲ ಮಕ್ಕಳ ಹಿತಕ್ಕಾಗಿ ಪ್ರಯತ್ನ ಪಡ್ತಾಳೆ. ಹಾಗಾಗಿ ತಾಯಿಗೆ ಸಮನಾದಂತಹ ಇನ್ನೊಂದು ವಸ್ತು ಜಗತ್ತಿನಲ್ಲಿಲ್ಲ. ಆದರೆ ಗುರು ಶಿಷ್ಯನಿಗೆ ಜನ್ಮ ಕೊಟ್ಟಂತಹ ತಾಯಿ ರಕ್ಷಣೆಗೆ ಕಷ್ಟಪಡ್ತಾಳೆ. ಆದರೂ ಗುರು ಜನ್ಮ ಮರಣಗಳನ್ನೇ ಕಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಜನ್ಮ ವರ್ಣವನ್ನೇ ಕಿತ್ತಾಕೋದಕ್ಕೆ, ಇನ್ನೆಂದೂ ಪುನರಾವರ್ತಿ ಇಲ್ಲದ ಶಾಶ್ವತವಾದಂತಹ ಸಮಾಧಾನವನ್ನು ನಮ್ಮಲ್ಲಿ ಉಂಟು ಮಾಡೋದಕ್ಕೆ ಗುರು ಪ್ರಯತ್ನ ಪಡ್ತಾರೆ, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ. ಅಂದರೆ ಗುರುವಿಗೆ ಎಷ್ಟು ಮಹತ್ವವನ್ನು ನಾವು ಕೊಡಬೇಕು. ಜಗತ್ತಿನಲ್ಲಿ ನಾವು ಯಾರನ್ನಾದರೂ ಆಶ್ರಯಿಸಬೇಕು, ನಮಗೆ ನಿಜವಾಗಲೂ ಒಳ್ಳೆಯದಾಗಬೇಕು ಅಂತಂದ್ರೆ, ನಮಗೆ ಒಳ್ಳೆಯದು ಅಂದರೆ ಏನೂ ಅನ್ನೋ ಅರ್ಥವೇ ಗೊತ್ತಿಲ್ಲ. ನಾವು ಮಾಡಿಕೊಡ್ತೀವಿ, ಒಳ್ಳೆ ಸೈಟ್ ಮಾಡಿಬಿಟ್ರೆ ನನಗೆ ಒಳ್ಳೆಯದಾಗತ್ತೆ, ಒಳ್ಳೆ ಬಂಗಲೆ ಕಟ್ಟಿದ್ರು ಒಳ್ಳೆಯದಾಗತ್ತೆ, ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್ ಮಾಡಿಬಿಟ್ರೆ ಒಳ್ಳೆಯದಾಗತ್ತೆ. ಇದೆಲ್ಲ ಒಳ್ಳೆಯದಾ? ಭಾರತ ಭೂಮಿಯಲ್ಲಿ ಹುಟ್ಟಿ ಈ ಪದಾರ್ಥಗಳನ್ನು ಬಯಸಿದ್ರೆ ಚಕ್ರವರ್ತಿಯ ಬಳಿಗೆ ಹೋಗಿ ಕಲ್ಲಿದ್ಲು ಕೇಳಿದ ಹಾಗೆ. ಸದ್ಗುರುಗಳು ಕೊಡೋದಕ್ಕೆ ಕಾಯ್ತಾ ನಿಂತಿದ್ದಾರೆ. ಎಂಥ ಸ್ಥಿತಿಯನ್ನು, ಎಂಥ ಆನಂದವನ್ನು, ಎಂಥ ಸೌಖ್ಯವನ್ನು. ಅದನ್ನು ಬಿಟ್ಟು ನನಗೆ ಒಳ್ಳೆ ಕೆಲಸ ಸಿಗಬೇಕು, ನನಗೆ ಒಳ್ಳೆ ಸೈಟ್ ಆಗಬೇಕು, ನನ್ನ ವ್ಯವಹಾರ ಬಗೆಹರಿಬೇಕು ಅಂತ ಕೇಳಿದ್ರೆ ಅದಕ್ಕಿಂತಲೂ ಮೂರ್ಖತನ ಇನ್ನೊಂದುಂಟೆ. ಶ್ರೀಧರ ಸ್ವಾಮಿಗಳು ಅಂಥ ಮಹಾನುಭಾವ. ಅವರು ಹುಟ್ಟಿದ್ದು ಹೇಗೆ? ಲಾಡ್ ಚಿಂಚೋಳಿ ಅಂತ ಒಂದು ಗ್ರಾಮ. ದತ್ತ ಸಪ್ತಾಹ ನಡೀತಾ ಇರುತ್ತೆ. ಮಾರ್ಗಶೀರ್ಷ ಪೂರ್ಣಿಮಾ, ಗೋಧೂಳಿ ಲಗ್ನ, ಹೆಚ್ಚು ಕಡಿಮೆ ಈ ಸಮಯವೇ. ಆ ಮನೆಯ ಮುಂದೆ ದತ್ತಪಾದುಕೆಯ ಉತ್ಸವ ಬರ್ತಾ ಇದೆ. ಶ್ರೀಧರ ಭಗವಾನರ ಅವತಾರವಾಗುತ್ತೆ. ಅಂದರೆ ಏನರ್ಥ? ದತ್ತನೂ ಶ್ರೀಧರನೂ ಬೇರೆ ಅಲ್ಲ. ದತ್ತ ಅಂತ ಯಾಕೆ ಹೆಸರು ಆತನಿಗೆ? ಅತ್ಯಂತ ಕಾರುಣ್ಯದಿಂದ ಅನಸೂಯ ಅತ್ರಿ ಮಹರ್ಷಿಗಳಿಗೆ ತನ್ನನ್ನೇ ತಾನು ಕೊಟ್ಟುಕೊಂಡ. ಸ್ವಯಮೇವ ದತ್ತಃ ಅಂಥೇಳಿ ಅವನಿಗೆ ದತ್ತ ಅಂತ ಹೆಸರು.
ಜಗತ್ತಿನಲ್ಲಿ ತನ್ನನ್ನೇ ಕೊಟ್ಕೊಳ್ಳೋಕೆ ಬರೋದು ಭಗವಂತನಿಗೆ ಮಾತ್ರ. ಶ್ರೀಧರ ಅಂದರೆ ಏನರ್ಥ? ಮೋಕ್ಷಶ್ರಿಯಂ ಧರತೀತಿ ಶ್ರೀಧರ. ಆ ದಂಪತಿಗಳ ಸೌಭಾಗ್ಯ ಏನು ಯೋಗ! ಕಮಲಾಬಾಯಿ, ನಾರಾಯಣರಾವ್ ಎಂಥ ಪುಣ್ಯ! ಅವರಿಗೆ ಅವರ ಕುಲಪುರೋಹಿತರು ಹೇಳಿರ್ತಾರೆ, ಸ್ವಾಮಿ ನಿಮಗೆ 3 ಜನ ಮಕ್ಕಳಾಗ್ತಾರೆ, ಅದರಲ್ಲಿ 2 ಅಲ್ಪಾಯುಷಿಗಳು, ಆದರೆ ಒಬ್ಬ ಮಾತ್ರ ಕುಲೋದ್ಧಾರ ಹುಟ್ಟುತ್ತಾನೆ. ಆದರೆ ಆತ ವೈರಾಗಿಯಾಗಿ ಸನ್ಯಾಸಿ ಆಗ್ತಾನೆ, ನಿಮ್ಮ ಕುಲವೇ ಪಾವನವಾಗುತ್ತೆ. ನೀವು ಈ ಕೂಡಲೇ ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ದತ್ತ ಸೇವೆಯನ್ನು ಮಾಡಿ. ನಿರಂತರವಾದ ದತ್ತ ಸೇವೆಯಿಂದ ಸಂತುಷ್ಟನಾದಂತಹ ದತ್ತ ಭಗವಾನ್ ಸ್ವಯಂ ಶ್ರೀಧರನಾಗಿ ಅವತಾರ ಮಾಡಿದ್ದಾರೆ. ಮಹಾತ್ಮರನ್ನು ಪಡೆಯೋದು ಸುಮ್ಮನೆ ಅಲ್ಲ, ಅದಕ್ಕೆ ಯೋಗ್ಯತೆ ಬೇಕು. ಮಹಾರಾಜರು ಸುಮ್ಮನೆ ಬರ್ತಾರೆಯೇ? ರಾಜಕಾರಣಿಗಳು ಸುಮ್ಮನೆ ಬರ್ತಾರೆಯೇ? ಸ್ವಾಗತದ ವ್ಯವಸ್ಥೆ ಬೇಕು, ಆಹ್ವಾನ ಕೊಡಬೇಕು, ಇಂಥ ಲಾಭವಾಗತ್ತೆ ನಿಮಗೆ ಅಂತ ತಿಳಿಸ್ಬೇಕು. ಹಾಗೆ ಸದ್ಗುರುಗಳ ಅವತಾರವಾಗಬೇಕಾದರೆ ಆ ದಂಪತಿಗಳಲ್ಲಿ ಅಂಥ ಸಾತ್ವಿಕತೆ ಇರಬೇಕು. ಅವರ ಭಾಗ್ಯೋದಯ ಶ್ರೀಧರ ಮಹಾಸ್ವಾಮಿಗಳ ಅವತಾರವಾಯಿತು. ಹುಟ್ಟಿ ಕೆಲವೇ ದಿನಗಳಿಗೆ ಪಿತೃವಿಯೋಗ. 12 ವರ್ಷವಾಗಿಲ್ಲ, ಅಣ್ಣ ತ್ರ್ಯಂಬಕರಾಯರು ಕಾಲವಾಗ್ತಾರೆ. ಸ್ವಲ್ಪ ದಿನಕ್ಕೇನೆ ತಂಗಿ ಗೋದಾವರಿಯ ಕಾಲವಾಗುತ್ತೆ. ಇನ್ನೂ ಕೆಲವು ದಿನ ಕಳೆಯೋಣ, ತಾಯಿ ಕಮಲಾಬಾಯಿಯೂ ತೀರ್ಕೊಳ್ತಾರೆ. ಅನಾಥ. ವಾಸ್ತವವಾಗಿ ಅನಾಥರಲ್ಲ ಅವರು, ಅವರೇ ನಾಥರು. ಅವರಿಂದಲೇ ಜಗತ್ತಿಗೆ ಸ್ಥಿತಿ ಬಂದಿರುವಂಥದ್ದು. ಕಿತ್ತು ತಿನ್ನುವ ಬಡತನ. ಸಂಸ್ಕೃತದಲ್ಲಿ ಭಾಗವತದಲ್ಲಿ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ. ಏನು ಅಂತಂದರೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನು ನಾನು ಅನುಗ್ರಹಿಸಬೇಕು ಅಂತ ಬಯಸ್ತೇನೋ ಅವರ ಧನವನ್ನು ಅಪಹರಣ ಮಾಡೋದೇ ನನ್ನ ಮೊದಲ ಕೆಲಸ. ಬಡತನ ಬಂತು ಅಂತಂದ್ರೆ ನಾವು ಅಳಬೇಕಾಗಿಲ್ಲ, ಅದು ಪರಮಾತ್ಮನ ಕೃಪೆ. ಯಾಕೆ? ನಮಗೆ ದುಃಖ ಬರದೆ ಹೋದ್ರೆ ಪರಮಾತ್ಮನ ನೆನಪಾಗತ್ತೇನ್ರಿ? ಕುಂತಿ ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಗೆ ಹೋಗ್ತಾ ಒಂದು ಪ್ರಾರ್ಥನೆ ಮಾಡ್ತಾಳೆ. ಅಪ್ಪ ಕೃಷ್ಣ, ನಿನ್ನಲ್ಲಿ ಒಂದೇ ಪ್ರಾರ್ಥನೆ. ಏನು? ವಿಪದಸ್ಸಂತು ನಶ್ಯಶ್ವತ್. ನಮಗೆ ಆಗಾಗ ಆಪತ್ತು ಬರ್ತಾ ಇರಲಿ. ಯಾಕೆ? ಆಪತ್ತು ಬಂದಾಗ ನಿನ್ನ ಸ್ಮರಣ ಆಗುತ್ತೆ ಮುಕುಂದ. ಆಪತ್ತು ಬರದೆ ಹೋದರೆ ನಿನ್ನನ್ನು ಮರೆತು ಬಿಡ್ತೇವೆ. ಆಪತ್ತು ಬಂದಾಗಲ್ಲ ನಿನ್ನ ದರ್ಶನವಾಗತ್ತೆ. ಹಾಗಾಗಿ ನಮಗೆ ಪದೇ ಪದೇ ಆಪತ್ತು ಬರ್ತಾ ಇರಲಿ. ನಮ್ಮ ಭಾರತೀಯ ಪೂರ್ವಜರು ಎಂಥವರು ಅಂತಂದರೆ ಬಡತನವನ್ನು ಭಾಗ್ಯ ಅಂತ ಪರಿಗಣಿಸ್ತಾ ಇದ್ದರು. ಸಂಪತ್ತನ್ನು ಕಂಡ್ರೆ ಅವ್ರಿಗಾಗ್ತಾ ಇರಲಿಲ್ಲ. ಬಡತನವನ್ನೇ ಭಾಗ್ಯವಾಗಿ ಮಾಡಿಕೊಂಡಂತಹ ದೇಶ ಭಾರತ. ನಮ್ಮ ಪೂರ್ವಜರನ್ನು ನೋಡಿ, ಅವರು ನಿಶ್ಚಯ ಮಾಡಿರ್ತಿದ್ರು ಏನು ಅಂದರೆ, ಜಗತ್ತಿನಲ್ಲಿ ಯಾವತ್ತೂ ನಾನು ಶ್ರೀಮಂತ ಆಗಬಾರ್ದು. ಅಂತಹ ಯೋಗ್ಯತೆ ಇರುವಂತಹ ಪೂರ್ವಜರು. ಬಡತನ ಬರೋದೇ ಒಂದು ಪರಮಾತ್ಮನ ಅನುಗ್ರಹ. ಬಡತನದ ಬೇಗೆ. ಚಿಕ್ಕಮ್ಮನ ಮನೆಯಲ್ಲಿ ಗುಲ್ಬರ್ಗೆಯಲ್ಲಿದ್ದಾರೆ, ಅಲ್ಲಿಂದ ಪುಣೆಗೆ ಹೋಗ್ತಾರೆ.
ಅನಾಥಾಶ್ರಮದಲ್ಲಿ. ಅವರ ಕಾರುಣ್ಯ ಎಷ್ಟು ಅಂತಂದರೆ, ಸಾಧವೋ ದೀನವತ್ಸಲ, ಸಾಧುಗಳಿಗೆ ಸ್ವಭಾವವಾಗಿ ಕಾರುಣ್ಯವಿರುತ್ತೆ. ಅವರಿಗೆ ಯಾವ ಇನ್ನೊಂದರ ಅಪೇಕ್ಷೆಯೂ ಇರೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. ಸಹಜವಾಗಿಯೇ ವಾತ್ಸಲ್ಯ, ಅದವರ ಸ್ವಭಾವ. ಪುಣೆಯಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ತಮಗೆ ಬಡತನ, ಅಲ್ಲಿ ಇಲ್ಲಿ ಕೆಲಸ ಮಾಡಿ ಪರೀಕ್ಷೆಯ ಶುಲ್ಕವನ್ನು ಕಟ್ಟಿ ಪರೀಕ್ಷೆ ಬರೀಬೇಕು. ಬಂದ 2 ವರ್ಷವಾದರೂ ಅವ್ರಿಗೆ ಪರೀಕ್ಷೆ ಕಟ್ಟುವಷ್ಟು ಹಣವೇ ಆಗಿಲ್ಲ. ಕಷ್ಟಪಟ್ಟು ಇನ್ನೇನು ಪರೀಕ್ಷೆ ಕಟ್ಟಬೇಕು ಅಂತ ಇರಬೇಕಾದ್ರೆ ಅವನ ಸಹಪಾಠಿ ಒಬ್ಬ ಬಂದು, ಶ್ರೀಧರ, ತುಂಬ ಬೇಸರ ಆಗ್ತಿದೆಪ್ಪ, ದುಡ್ಡೆಲ್ಲ ಮುಗಿದು ಹೋಗ್ಬಿಟ್ಟಿದೆ, ಪರೀಕ್ಷೆ ಕಟ್ಟೋಕೆ ದುಡ್ಡಿಲ್ಲ. ಹೌದೇನೋ, ಯೋಚನೆ ಮಾಡಬೇಡ, ನನ್ನ ದುಡ್ಡನ್ನು ತೊಗೊಂಡು ಈ ವರ್ಷ ನೀನು ಪರೀಕ್ಷೆ ಕಟ್ಟೋ, ನಾನು ಮುಂದಿನ ವರ್ಷ ಪರೀಕ್ಷೆ ಕಟ್ತೀನಿ ಅಂದರು. ನೋಡಿ ಎಂಥ ಕಾರುಣ್ಯ. ಸಹಜವಾಗಿ ಅವರ ವ್ಯಕ್ತಿತ್ವ ಎಷ್ಟು ದಿವ್ಯವಾದಂಥದ್ದು. ಇವತ್ತು ಪರೀಕ್ಷೆ ಕಟ್ಟೋದಿರಲಿ, ಸ್ನೇಹಿತರ ಪರೀಕ್ಷೆ ಅವರು ಕಟ್ಟೋದಿರಲಿ, ಸ್ನೇಹಿತರಿಗೆ ಒಳ್ಳೆಯ ಅಂಕ ಬಂದು ತನಗೆ ಬರದೇ ಹೋದರೂ ದುಃಖ, ತನಗೆ ಬರದೇ ಹೋದರೂ ಪರವಾಗಿಲ್ಲ, ಸ್ನೇಹಿತನಿಗೆ ಬರಬಾರ್ದು. ನಮ್ಮಲ್ಲಿ ಒಬ್ಬರಿದ್ದರು, ಏನೋ ರಾಜು ಪಾಸೋ ಫೇಲೋ, ಪಕ್ಕದ ಮನೆ ಆದಿನೂ ಫೇಲು ಅಂದ ಅವನು. ನಾನು ಫೇಲು ಅಂತ ಹೇಳಲಿಲ್ಲ, ಪಕ್ಕದ ಮನೆ ಆದಿನೂ ಫೇಲು, ಆಗತ್ತೆ ಪರವಾಗಿಲ್ಲ. ಶ್ರೀಧರ ಮಹಾಸ್ವಾಮಿಗಳ ಮಾನಸಿಕತೆಯ ಪ್ರಬುದ್ಧ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಅವರ ತಂಗಿ ತೀರಿ ಹೋದಾಗ, ಅಣ್ಣ ತೀರಿ ಹೋದಾಗ ತಾಯಿ ಅಳುತ್ತಾ ಇದ್ದಾಗ ಒಂದು ಮಾತು ಹೇಳಿದ್ರಂತೆ. 12 ವರ್ಷದ ಮಗು, ಅಮ್ಮ, ನೀನು ಪ್ರೀತಿಸೋದು ಅಣ್ಣನನ್ನೋ ಅಣ್ಣನ ದೇಹವನ್ನೋ? ನೀನು ನಿಜವಾಗಿಯೂ ಅಣ್ಣನನ್ನೇ ಪ್ರೀತಿಸ್ತಾ ಇದ್ದರೆ ಅಣ್ಣನ ಸ್ವರೂಪಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಅದು ಶಾಶ್ವತವಾಗಿರುತ್ತೆ. ಅಣ್ಣನ ದೇಹವಾದರೂ ಅದು ಪಂಚಭೂತಗಳಿಂದ ಆಗಿರುವಂಥದ್ದು, ಅದು ಜಡ. ಪರಮಾತ್ಮನ ಇಚ್ಛೆಯಿಂದ ಪಂಚಭೂತಗಳು ಸೇರಿದೆ, ಬಿಟ್ಟು ಹೋಗಿದೆ. ಅದಕ್ಕೇನಕ್ಕೆ ಕಳಬೇಕು? ನಿಜವಾಗಲೂ ಚೈತನ್ಯವನ್ನೇ, ಅಣ್ಣನನ್ನೇ ಪ್ರೀತಿಸ್ತಾ ಇದ್ದರೆ ಆ ಚೈತನ್ಯ ಇವತ್ತಿಗೂ ಇದೆ. ದೇಹವನ್ನು ನೀನು ಪ್ರೀತಿಸೋದಾದರೆ ದೇಹ ಯಾವತ್ತಿಗೂ ಇರಲಿಲ್ಲ. ಹಾಗಾದ್ರೆ ಶೋಕಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಎಂತಹ ಧೃತಿ! ನಿಜವಾದ ಧೈರ್ಯ ಅಂದರೆ ಇದು. ಧೈರ್ಯ ಅನ್ನೋದಕ್ಕೆ ಅರ್ಥವೇನು? ಎಂತಹ ದುಃಖ ಬಂದರೂ, ಎಂತಹ ಏರಿಳಿತವಾದರೂ ಮನಸ್ಸನ್ನು ಸಮಾನ ಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದೇ ಧೈರ್ಯ. ಎಲ್ಲೋ ಗಲಭೆಗೆ ಹೋಗಿ 4 ಮನೆಗೆ ಕಲ್ಲು ಹೊಡೆದು ಬಂದುಬಿಟ್ರೆ ಅದು ಧೈರ್ಯವಲ್ಲ. ಇದು ನಿಜವಾದ ಧೈರ್ಯ. ಅವರು ಪುಣೆಯಲ್ಲಿ ಇದ್ದಾಗ ಅವರ ಮನಸ್ಸಿಗೆ ನಿರಂತರವಾಗಿ ವಿಚಾರಧಾರೆ ಬರೋದು. ನಾನು ಹುಟ್ಟಿರೋದೇ ಏತಕ್ಕೆ? ನಾನು ಮಾಡಬೇಕಾದ ಕಾರ್ಯವೇನು? ನಾನು ನಿಜವಾಗಲೂ ಪಡ್ಕೊಳ್ಬೇಕಾದದ್ದೇನು? ಪಡ್ಕೊಂಡ್ರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದನ್ನೇ ಪಡಿಬೇಕು. ಅದು ಇದು ಬೇರೆ ವಸ್ತು ಪಡಿಬಾರದು. ಪಡೆದರೆ ಪರಮಾತ್ಮನನ್ನೇ ಪಡಿಬೇಕು. ಶಾಲೆಯಲ್ಲಿ ಅವರು ಓದ್ತಾ ಇದ್ದಿದ್ದು ಈ ಆಂಗ್ಲ ಮಾಧ್ಯಮ ಶಾಲೆ. ಅಲ್ಲಿನ ಅಧ್ಯಾಪಕರು ನಾಸ್ತಿಕತೆಯನ್ನೇ ಒತ್ತಿ ಹೇಳೋರು. ಈಗಲೂ ಅದು ಮುಂದುವರೆದಿದೆ. ಒಮ್ಮೆ ಅವ್ರು ಕೇಳಿದ್ರಂತೆ, ನೀನು ಜೀವನದಲ್ಲಿ ಏನು ಮಾಡಬೇಕು ಅಂತ ಮಾಡ್ಕೊಂಡಿದೀಯ ಅಂತ. ಅದಕ್ಕೆ ಶ್ರೀಧರರು ಹೇಳಿದ್ರಂತೆ, ನಾನು ಅತ್ಯಂತ ಸಂತೋಷವಾಗಿದ್ದು ಸಮಾಧಾನದಿಂದಿದ್ದು
ನನ್ನ ಪರಿಸರದ ಜನವನ್ನು ಹಾಗಿರುವಂತೆ ಮಾಡೋದೇ ನನ್ನ ಗುರಿ. ಆ ಮೇಷ್ಟ್ರಿಗೆ ಅರ್ಥವಾಗಲಿಲ್ಲ. ಹಿಂದೆ ಜರ್ಮನಿಯಲ್ಲಿ ಒಬ್ಬ ದೊಡ್ಡ ತತ್ವಜ್ಞಾನಿ, ಆತ ಕಾಲೇಜಲ್ಲಿರಬೇಕಾದ್ರೆ ಅವರಿಗೆ ಪ್ರಬಂಧ ಬರೆಯೋದಕ್ಕೆ ಹೇಳೋದು. ಏನು, ಜೀವನದಲ್ಲಿ ನೀನು ಏನು ಸಾಧಿಸಬೇಕು ಅಂತ ಮಾಡ್ಕೊಂಡಿದ್ದೀಯ? ಆತ ಬರೆದ, ನಾನು ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಮಾಡ್ಕೊಂಡಿದ್ದೇನೆ. ಅವನ ಅಧ್ಯಾಪಕರು ಅವನಿಗೆ ಹೇಳಿದರು, ಅಪ್ಪ ನಿನಗೆ ಅಸೈನ್ಮೆಂಟ್ ಅರ್ಥವಾಗಿಲ್ಲ, ನಿನಗೆ ಪ್ರಬಂಧದ ವಿಷಯ ಅರ್ಥವಾಗಿಲ್ಲ. ಆತ ಹೇಳಿದಂತೆ, ಸ್ವಾಮಿ ನಿಮಗೆ ಜೀವನ ಅರ್ಥ ಆಗಿಲ್ಲ, ಜೀವನ ಅಂದರೆ ಏನು ಅಂತ ನಿಮಗೆ ಅರ್ಥವಾಗಿಲ್ಲ. ಅವರಿಗೆ ಶ್ರೀಧರರಿಗೆ ಜೀವನವರ್ಥವಾಗಿತ್ತು, ಸ್ವಯಂ ದತ್ತಮೂರ್ತಿ ಅಲ್ಲವೇ. ಕ್ರಮೇಣವಾಗಿ ತಮ್ಮ ಎಲ್ಲ ಆಸೆಗಳನ್ನು ತ್ಯಜಿಸ್ತಾ ಬಂದರು. ತಮ್ಮ ದೇಹವಿರೋದೇ ಪರೋಪಕಾರಕ್ಕಾಗಿ. ಅವರಿಗೆ ಪೇಡ ತಿನ್ನುವಂತಹ ಒಂದು ಸ್ವಭಾವ ಇತ್ತು. ಪೇಡ ಅಂತಂದು ತುಂಬ ಆಸೆ. ಹಣ ಸಿಕ್ಕರೂ ಸಾಕು, ಅಂಗಡಿಗೆ ಹೋಗೋದು, ಕೆ ಜಿಗಟ್ಟಲೆ ಪೇಡ ತರೋದು, ಅನಾಥಾಶ್ರಮದ ಮಕ್ಕಳಿಗೆಲ್ಲ ಹಂಚಿ ಉಳಿದಿದ್ದನ್ನು ಚೆನ್ನಾಗಿ ತಿನ್ನೋದು. ಒಮ್ಮೆ ಪೇಡ ತಂದಿದ್ದಾರೆ, ತಂದು ಎಲ್ರಿಗೂ ಹಂಚಿದ್ರು. ತುಂಬ ಉಳಿದು ಬಿಡ್ತು, ಸಂತೋಷದಿಂದ ತಿಂದುಬಿಟ್ರು. ಮನಸ್ಸಿಗೆ ಆಲೋಚನೆ ಬಂತು, ಅರೇ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಹೊರಟಿರುವಂತಹ ನಾನು ಒಂದು ಪೇಡ ಆಸೆಯನ್ನೇ ಬಿಟ್ಟಿಲ್ವಲ್ಲ. ಸಗಣಿಯಲ್ಲಿ ಯಾವ ಪಂಚಭೂತವಿದೆಯೋ ಈ ಪೇಡಾದಲ್ಲೂ ಅದೇ ಪಂಚಭೂತವಿರುವಂಥದ್ದು. ಹಾಗಾಗಿ ವ್ಯತ್ಯಾಸವೇನು? ಇವತ್ತಿಗೆ ಇದನ್ನು ಮೀರಬೇಕು ಅಂತ ಹೇಳಿ ಒಬ್ಬರ ಮನೆ ಕೊಟ್ಟಿಗೆಯಿಂದ ಚೆನ್ನಾಗಿ ಸಗಣಿ ತಂದು ಅಂಗಡಿಗೆ ಹೋಗಿ ಇನ್ನೂ 2 kg ಪೇಡ ತಂದು ಆ ಸಗಣಿಯಲ್ಲಿ ಪೇಡ ಕಲಸ್ಕೊಂಡು ಪೂರ್ತಿ ತಿಂದರು. ಇನ್ನು ಜನ್ಮದಲ್ಲಿ ನನಗೆ ಈ ಪೇಡ ತಿನ್ನಬಾರದು, ತಿನ್ನಬೇಕು ಅಂತ ಅನ್ನಿಸ್ಬಾರ್ದು ಅಂತ. ಹೀಗೆ ಪ್ರತಿಯೊಂದು ದೋಷವನ್ನು ಮೀರ್ತಾ ಬಂದರು. ಹಣದ ಆಸೆಯನ್ನು ಬಿಡಬೇಕು. ಏನು ಮಾಡೋದು? ಸಿಕ್ಕಿರೋ ಹಣವನ್ನೆಲ್ಲ ಸರೋವರದ ತೀರಕ್ಕೋ ಬಾವಿ ತೀರಕ್ಕೋ ಹೋಗೋದು. ಒಂದು ಕೈಯಲ್ಲಿ ಕಲ್ಲು ಇಟ್ಕೊಳ್ಳೋದು, ಇನ್ನೊಂದು ಕೈಯಲ್ಲಿ ದುಡ್ಡು ಇಟ್ಕೊಳ್ಳೋದು. ಕಲ್ಲನ್ನು ಎಸೆಯೋದು. ಈ ಕಲ್ಲು ಹೇಗೆ ಪಂಚಭೂತದ್ದಾಗಿದೆಯೋ ಈ ದುಡ್ಡು ಅದೇ ಪಂಚಭೂತದ್ದಾಗಿರೋದು. ಆ ದುಡ್ಡನ್ನು ಎಸೆಯೋದು. ಅಂದರೆ ಕಲ್ಲಿಗೂ ದುಡ್ಡಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಅವರಿಗೆ ದುಡ್ಡು ಅನ್ನೋದೇ ನಿಜವಾದ ಕಲ್ಲು. ಅವರು ಗೊತ್ತು ಅದರಲ್ಲಿ ಸಮಾಧಾನ ಇಲ್ಲ ಅಂತ. ಒಮ್ಮೆ ಹಿಂದೆ ಜ್ಞಾನಿಗಳು ಋಷಿಗಳು ರಾಜನ ಆಸ್ಥಾನಕ್ಕೆ ಹೋಗ್ತಾ ಇದ್ದರು. ಹಿಂದಿನ ಮಹರ್ಷಿಗಳೆಲ್ಲ ರಾಜನ ಸಭೆಗೆ ಹೋಗ್ತಾ ಇದ್ರು. ಯಾಕೆ ಗೊತ್ತೇನೋ? ಈಗಿನ ಹಾಗೆ ರಾಜಕಾರಣಿಗಳ ಹತ್ರ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಬೇಡ್ಕೊಳೋಕ್ಕಲ್ಲ, ತಗೊಳಕ್ಕೆ ಹೋಗ್ತಾ ಇರಲಿಲ್ಲ, ರಾಜನಿಗೆ ಕೊಡಕ್ಕೆ ಹೋಗ್ತಾ ಇದ್ರು ಅವರು. ನೋಡಿ, ಭಿಕಾರಿ ಭಿಕ್ಷುಗಳು ರಾಜನಿಗೆ ಕೊಡ್ತಾ ಇದ್ರಂತೆ. ಏನು? ಸರಿಯಾಗಿ ರಾಜ್ಯಭಾರ ಮಾಡುವ ಸಾಮರ್ಥ್ಯವನ್ನು ರಾಜನಿಗೆ ಕೊಡೋದಕ್ಕೆ ಹೋಗ್ತಾ ಇದ್ರು. ಇದು ನಮ್ಮ ಋಷಿಗಳ ಪರಂಪರೆ. ಹಾಗೆ ಹೋದಾಗ ಆ ರಾಜ ಕೇಳಿದ್ನಂತೆ, ಸ್ವಾಮಿ ನಿಮಗೇನು ಬೇಕು? ಏನೂ ಬೇಡಪ್ಪ. ಇಲ್ಲ, ಒಳ್ಳೆ ಪೀತಾಂಬರ ಆಭರಣ ಎಲ್ಲ ಕೊಡ್ತೀನಿ, ನೀವು ಉಟ್ಕೋಬೇಕು. ಆಗ ಋಷಿಗಳು ಹೇಳಿದ್ರಂತೆ, ವಯಮಿಹ ಪರಿತುಷ್ಟಾಹ ವಲ್ಕಲೈ ಸ್ವಂ ದುಕೂಲೈ ಸಮಮಿಹ ಪರಿತೋಷೋ ನಿರ್ವಿಶೇಷೋ ವಿಶೇಷಃ ಸತು ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರಃ. ಆ ಋಷಿಗಳು ಹೇಳಿದರು, ಅಪ್ಪ ರಾಜ, ನೀನು ಪೀತಾಂಬರ ಹಾಕ್ಕೊಂಡಿದೀಯ, ಸಂತೋಷವಾಗಿದೆಯೋ? ಇದೀನಿ. ನಾವು ನಾರ್ಮಡಿ ಉಟ್ಕೊಂಡೇ ಸಂತೋಷವಾಗಿದ್ದೀವಪ್ಪ. ಆ ಸಂತೋಷದಲ್ಲಿ ಸ್ವಲ್ಪವೂ ವ್ಯತ್ಯಾಸವಿಲ್ಲ.
ನಿನ್ನ ಪೀತಾಂಬರವನ್ನು ಧರಿಸಿರುವಂತಹ ಸಂತೋಷವೇನೋ, ನಾವು ನಾರುಮಡಿಯನ್ನು ಧರಿಸಿರುವಂತಹ ಸಂತೋಷವೂ ಹಾಗೇ ಇದೆ. ಸಂತೋಷದಲ್ಲಿ ವ್ಯತ್ಯಾಸವಿದೆಯೋ? ಏನಿಲ್ಲ. ಒಬ್ಬ ದೊಡ್ಡ ಸಾಹುಕಾರ ದೊಡ್ಡ ಕಾರ್ ತೊಗೊಂಡು ಸಂತೋಷ ಪಡ್ತಾನೆ, ಸಣ್ಣ ಮಗು ಲಾಲಿಪಾಪ್ ತೊಗೊಂಡು ಸಂತೋಷ ಪಡುತ್ತೆ. ಆ ಸಂತೋಷದಲ್ಲಿ ವ್ಯತ್ಯಾಸವಿದೆಯೋ? ಇಲ್ಲ. ಸಂತೋಷ ಏಕರೂಪ, ವಸ್ತು ವ್ಯತ್ಯಾಸ. ನಿರ್ವಿಶೇಷೋ ವಿಶೇಷ, ಇದರಲ್ಲಿ ಏನೂ ವಿಶೇಷವಿಲ್ಲ. ನಿಜವಾಗಲೂ ಬಡತನ ಯಾರಿಗೆ ಅಂತಂದರೆ ಸಂಪತ್ತಿಲ್ಲದೆ ಇರೋರಿಗಲ್ಲ. ಸಂಪತ್ತಿಲ್ಲದೆ ಹೋದರೂ ಸಂತೋಷವಾಗಿದ್ದು ಬಿಡ್ತಾರೆ. ಯಾವಾಗ? ಆಸೆ ಇಲ್ಲದೆ ಹೋದರೆ. ನಿಜವಾದ ಬಡವ ಯಾರು ಅಂದರೆ ಸತುಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ. ಯಾರಿಗೆ ವಿಶಾಲವಾದ ಆಸೆ ಇದೆಯೋ ನಿಜವಾದ ದಾರಿದ್ರ್ಯ ಆತನಿಗೆ. ಎಷ್ಟು ಸಂಪತ್ತಿದ್ರೂ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ ಈ ಆಸೆ. ಹಾಗಾಗಿ ನಿಜವಾದ ದರಿದ್ರ ಅವನು. ಮುಂದಿನ ವಾಕ್ಯ ಏನು ಅದ್ಭುತ! ಸಂಪೂರ್ಣ ನಮ್ಮ ಸನಾತನ ತತ್ವವನ್ನೆಲ್ಲ ಒಟ್ಟು ಮಾಡಿ ಹೇಳಿರೋ ವಾಕ್ಯ. ಮನಸ್ಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋದರಿದ್ರ. ಮನಸ್ಸು ತೃಪ್ತಿಯಾಗಿಬಿಟ್ರೆ ಶ್ರೀಮಂತನಾದ್ರೇನು, ಬಡವನಾದ್ರೇನು, ಬಲ್ಲಿದನಾದ್ರೇನು, ಪಾಮರನಾದ್ರೇನು, ತೃಪ್ತಿ ಮುಖ್ಯ. 10 ರೂಪಾಯಲ್ಲೇ ತೃಪ್ತನಾಗಿಬಿಟ್ರೆ ಅವನನ್ನು ಮೀರಿಸುವಂಥವರಿಲ್ಲ. ಕೋಟಿ ರೂಪಾಯಿ ಇದೆ, ತೃಪ್ತನಾಗಲಿಲ್ಲ ಅಂದರೆ ಏನು ಅದರಿಂದ ಏನು ಉಪಯೋಗ? ಇದು ಜೀವನದ ಮೌಲ್ಯವನ್ನು, ಜಗತ್ತಿನ ವಸ್ತುಗಳ ಮೌಲ್ಯವನ್ನು ನಿರ್ಧರಿಸುವ ಬಗೆ. ಎಲ್ಲಕ್ಕಿಂತ ಹೆಚ್ಚು ಮೌಲ್ಯ ಯಾವುದಕ್ಕೆ ಅಂತಂದ್ರೆ ತೃಪ್ತಿಗೆ. ಸಿಕ್ಕಿರುವಂತಹ ದುಡ್ಡನ್ನೆಲ್ಲ ನದಿಗೆ ನೀರಿಗೆ ಎಸೆಯೋದು. ಒಂದು ದಿನ ನಿರ್ಧಾರ ಮಾಡಿದ್ರು ಬಿಟ್ಟು ಹೋಗಬೇಕು ಅಂತ. ಸಜ್ಜನಗಡ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಹೇಗೆ ಕೌಪೀನಧಾರಿಗಳಾಗಿ ಅಲ್ಲಿ ಹೋಗಿ ಸಮರ್ಥ ರಾಮದಾಸರ ಸೇವೆ ಮಾಡ್ತಾ ಸಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಏನು ಶ್ರೀಧರರ ಸತ್ವ! ಒಮ್ಮೆ ಅಲ್ಲಿಗೊಬ್ಬರು ಯತಿಗಳು ಬಂದಿದ್ದರು. ಅವರ ಶಿಷ್ಯರೆಲ್ಲ ಶ್ರೀಧರರನ್ನು ನೋಡಿ ಪಾಪ ಕೌಪೀನದಲ್ಲಿದ್ದಾರೆ, ಇವ್ರಿಗೆ ಬಟ್ಟೆ ಕೊಡಬೇಕು ಅಂತ ಬಟ್ಟೆ ತೊಗೊಂಡ್ರಂತೆ. ಆಗ ಆ ಯತಿಗಳು ಹೇಳಿದ್ರು, ಅಪ್ಪ ಬಟ್ಟೆ ಅಲ್ಲ, ಚಿನ್ನದ ರಾಶಿ ಸುರಿದು ಶ್ರೀಧರರು ನೋಡೋದಿಲ್ಲ ಅಂತ. ಇಲ್ಲ, ನಾವು ಕೊಡ್ತೀವಿ ಅಂತ ತೊಗೊಂಡು ಹೋದ್ರಂತೆ. ಅವರು ಸಜ್ಜನಗಡದ ಕೆಳಗಡೆ ಇರುವಂತಹ ಏರಿಯಲ್ಲಿ ಸಮರ್ಥ ರಾಮದಾಸರು ಬಟ್ಟೆ ಒಗಿತಿದ್ರು. ಸ್ವಾಮಿ, ನಿಮಗೋಸ್ಕರ ವಸ್ತ್ರ ತಂದಿದ್ದೀವಿ ಅಂತ. ಆಗ ಶ್ರೀಧರ ಹೇಳಿದ್ರು, ನನಗೋಸ್ಕರ ಸಮರ್ಥರೇ ಇರಬೇಕಾದ್ರೆ ಈ ವಸ್ತ್ರ ಇರಬೇಕು ನನಗೆ. ಇಲ್ಲ, ನೀವು ತಗೋಬೇಕು ಅಂತ. ಮತ್ತೆ ಇನ್ನೊಂದು ಮಾತಾಡಲಿಲ್ಲವಂತೆ. ಅವರು ಆ ವಸ್ತ್ರಗಳನ್ನೆಲ್ಲ ಅಲ್ಲೇ ಇಟ್ಟು ಹೋದರು. ಮಾರನೇ ದಿವಸ ಬಂದು ನೋಡಿದ್ರು ಆ ವಸ್ತ್ರ ಇಟ್ಟ ಜಾಗದಲ್ಲೇ ಇದೆ. ಶ್ರೀಧರರು ಅದನ್ನು ಕಣ್ಣೆತ್ತಿಯೂ ನೋಡಿಲ್ಲ. ಅಂತಹ ದೃಢ ವೈರಾಗ್ಯ. ಒಮ್ಮೆ ಹೂವು ಕಿತ್ತೋದಕ್ಕೆ ಅಂತ ಹೋಗಿದ್ದಾರೆ. ಪರಮಾತ್ಮನ ಸ್ಮೃತಿ ಆಗಿಬಿಡ್ತು. ಸಚ್ಚಿದಾನಂದದಲ್ಲಿ ಏಕವಾಗಿಬಿಟ್ರು. ಎದ್ದು ಬರ್ತಾರೆ. ಊರಿನ ಜನರೆಲ್ಲ, ಶ್ರೀಧರರೇ ನೀವು ಎಲ್ಲೂ ಹೋಗಿದ್ರಿ, ಯಾಕೆ, ಏನಾಯಿತು ಅಂತ. ಏನಾಯ್ತಾ? ಹೋಗಿ ಕ್ಯಾಲೆಂಡರ್ ನೋಡಿದ್ರೆ 3 ದಿನ ಮುಂದಕ್ಕೆ ಹೋಗಿದೆ. 3 ದಿವಸ ಅಖಂಡವಾದಂತಹ ಏಕರೂಪವಾದಂತಹ ಸಮಾಧಿಲಿದ್ದು ಬಿಟ್ಟಿದ್ದಾರೆ. ಸಮಾಧಿ ಬಂದಿರೋದು ಅವ್ರಿಗೆ ಗೊತ್ತಾಗಿಲ್ಲ. ಅದು ನಿಜವಾದ ಸಮಾಧಿ. ನಿದ್ದೆ ಬಂದದ್ದು ಗೊತ್ತಾಗತ್ತೆಯೇ? ನನಗೆ ನಿದ್ದೆ ಬರ್ತಾ ಇದೆ ಅಂದರೆ ಏನರ್ಥ? ಇನ್ನೂ ನಿದ್ದೆ ಬಂದಿಲ್ಲ ಅಂತ ಅರ್ಥ. ನಿದ್ದೆ ಬಂದರೆ ನಿದ್ದೆ ಬಂದಿದೆ ಅನ್ನೋದು ಗೊತ್ತಾಗೋಲ್ಲ.
ಹಾಗೆ ಸಮಾಧಿ ಹೊತ್ತುವುದು ತಿಳಿಬಾರದು, ಅದು ನಿಜವಾದ ಸಮಾಧಿ. ಯಾವಾಗ ಮನುಷ್ಯನಿಗೆ ಪರಮಾತ್ಮ ವಿಷಯದಲ್ಲಿ, ದೈವಿಕವಾದ ವಿಷಯದಲ್ಲಿ ಸ್ಥಿರತೆ ಬರುತ್ತೋ ಆಗ ದೇವರ ಗುಣಗಳೆಲ್ಲ ಒಂದೊಂದಾಗಿ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಎಲ್ಲವೂ ಇಲ್ಲೇ ಗೋಚರಿಸುತ್ತೆ. ಮುಂದೆ ಏನಾಗುತ್ತೆ ಎಲ್ಲ ಗೊತ್ತಾಗುತ್ತೆ, ಹಿಂದೆ ಏನೇನಾಗಿದೆ ಎಲ್ಲ ತಿಳಿಯುತ್ತೆ. ಇದೆಲ್ಲ ಪರಮಾತ್ಮನ ಸ್ಪರ್ಶದಿಂದ ಮನಸ್ಸಿಗೆ ಬಂದಂಥದ್ದು, ಪೂರ್ತಿ ಸಿದ್ಧಿ ಅಲ್ಲ ಅದು. ಕೆಲವರು ಇಷ್ಟು ಬಂದ ತಕ್ಷಣ ಏನು ಮಾಡ್ತಾರೆ, ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡು ಇಲ್ಲಿ ಭವಿಷ್ಯ ಹೇಳೋದಾಗುತ್ತದೆ, ಬಂದವ್ರಿಗೆಲ್ಲ ಹಾಗಾಗತ್ತೆ ಹೀಗಾಗತ್ತೆ ಹೇಳಿ ತಪಶಕ್ತಿ ಎಲ್ಲ ಕಳ್ಕೊಂಡು ಅದರ ನಾದಕ್ಕೆ ಬಿದ್ದು ಹೋಗಿಬಿಡ್ತಾರೆ, ಹಾಳಾಗ್ತಾರೆ. ಸಾಧಕನಿಗೆ ದೊಡ್ಡ ಸವಾಲು ಏನು ಅಂತಂದರೆ, ಸಿದ್ಧಿಯ ಆದಿಯಲ್ಲಿ ಪರಮಾತ್ಮನ ಸೋಂಕಿನಿಂದ ಬರುವಂತಹ ವಿಭೂತಿಗಳನ್ನು ಬದಿಗೊತ್ತಿ ಪರಮಾತ್ಮನೇ ಬೇಕು ಅಂತ ಮುಂದುವರಿಯೋದು. ಸಜ್ಜನಗಡಕ್ಕೆ ಒಬ್ಬರು ಮಾಂತ್ರಿಕರು ಬಂದಿರ್ತಾರೆ. ಅವರು ಶ್ರೀಧರಿಗೆ ಹೇಳ್ತಾರಂತೆ, ನೀವು ಬನ್ನಿ, ನಿಮಗೆ ಚೆನ್ನಾಗಿ ಸಮಾಧಿ ಹತ್ತೋದನ್ನು ನಾನು ಕಳಿಸ್ಕೊಡ್ತೀನಿ ಅಂತ. ಆಗ ಶ್ರೀಧರರು ಹೇಳ್ತಾರೆ, ನಾನು ಯಾವಾಗಲೂ ಇರೋದೇ ಸಮಾಧಿಯಲ್ಲಿ, ನನಗೆ ಬೇರೆ ಸಮಾಧಿ ಹತ್ತಬೇಕಾಗಿಲ್ಲ, ನನಗದರ ಅಗತ್ಯ ಇಲ್ಲ ಅಂತಾರೋ. ಹೀಗಿರಬೇಕಾದ್ರೆ ಅವರು ಸಿದ್ಧಿ ಮೇಲ್ಮಟ್ಟಕ್ಕೆ ಹೋದದ್ದು ಹೇಗೆ, ಅದ್ರ ಗುರುತು ಹೇಗಾಯಿತು ಅಂತ ಅನ್ನೋದಾದರೆ, ಒಮ್ಮೆ ಪಕ್ಕದ ದೇವಿ ದೇವಸ್ಥಾನದಲ್ಲಿ ಒಂದು ಹಾವು ಬಂದು ಸೇರ್ಕೊಂಡ್ಬಿಟ್ಟು ಬಾಗಿಲ ಹತ್ರ ಹೆಡೆ ಬಿಚ್ಕೊಂಡು ನಿಂತಿದೆ. ಹತ್ರ ಹೋದ್ರೂ ಬುಸ್ಬಿಟ್ಟು, ಯಾರೂ ಹತ್ರ ಹೋಗೋ ಹಾಗಿಲ್ಲ. ಅರ್ಚಕರು ಪೂಜೆ ಮಾಡೋದಕ್ಕೆ ಹೆದರ್ತಾರೆ. ಆಗ ಶ್ರೀಧರ ಸ್ವಾಮಿಗಳು, ಯೋಚನೆ ಮಾಡಬೇಡಿಪ್ಪ, ನನ್ನಲ್ಲಿ ಯಾವ ಪರಮಾತ್ಮನಿದ್ದಾನೋ ಆ ಸರ್ಪದಲ್ಲೂ ಅದೇ ಪರಮಾತ್ಮ ಇರೋದು, ಏನು ಯೋಚನೆ ಇಲ್ಲ ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಹೋದರೆ ಸರ್ಪ ಶ್ರೀಧರರು ಕಾಲಿಟ್ಟು ಕೂಡಲೇ ಹೆಡೆ ಮುದುರಿಕೊಂಡು ಮಲ್ಕೊಳ್ಳುತ್ತೆ. ಶ್ರೀಧರರು ಪೂಜೆ ಮಾಡೋದನ್ನು ಸಾವಕಾಶವಾಗಿ 3 ದಿವಸ ನೋಡಿ ತನ್ನ ಪಾಡಿಗೆ ತಾನು ಹೋಯ್ತು. ಇದು ಸಾಧಕರಲ್ಲಿರುವಂತಹ ಗುಣ. ಅವರಿಗೆ ಎಲ್ಲರೂ ಪರಮಾತ್ಮನೇ ಆಗಿರೋದರಿಂದ ಸರ್ಪ, ಹುಲಿ, ಹಾವು, ಚೇಳು ಯಾವ ವ್ಯತ್ಯಾಸವೂ ಅವರಿಗಿಲ್ಲ. ಆ ಸರ್ಪದ ಹೃದಯದಲ್ಲೂ ಇವರೇ ಇರೋದರಿಂದ ಆ ಸರ್ಪವೂ ಅವರಿಗೇನು ತೊಂದರೆ ಮಾಡೋಲ್ಲ. ಮತ್ತೊಮ್ಮೆ ಆಶ್ಚರ್ಯ, ಒಂದು ಮಗುವಿಗೆ ಅನಾರೋಗ್ಯವಾಗಿಬಿಟ್ಟಿದೆ. ಯಾವ ಔಷಧೋಪಚಾರದಿದ್ದರೂ ಗುಣವಾಗಲಿಲ್ಲ. ವೈದ್ಯರು ಹೇಳಿದರು, ಹೆಚ್ಚು ಕಡಿಮೆ ಅಂದರೆ ಇನ್ನೊಂದು 4-5 ಗಂಟೆಗೆ ಮಗು ಕಾಲ ಆಗುತ್ತೆ ಅಂತ. ಆಗ ಮನೆಯವರು ಸಜ್ಜನಗಡಕ್ಕೆ ಕರ್ಕೊಂಬಂದ್ರಂತೆ, ಶ್ರೀಧರರ ಸಮರ್ಥರ ಅಧಿಷ್ಠಾನ ಮಂದಿರಕ್ಕೆ. ಸ್ವಾಮಿ, ಹೇಗಾದರೂ ಮಾಡಿ ಈ ಮಗುವನ್ನು ಬದುಕಿಸ್ಕೊಡಿ. ಹಾಗೆ ಶ್ರೀಧರರು ಹೇಳಿದ್ರಂತೆ, ನಾನು ಯಾರಮ್ಮ ಬದುಕಿಸೋದಕ್ಕೆ, ನಮ್ಮ ಗುರುಗಳ ಅನುಗ್ರಹದಿಂದ ಆಗುತ್ತೆ, ಅವರು ಮನಸ್ಪಟ್ಟರಾಗತ್ತೆ ಅಂತ ಹೇಳಿ ಸಮರ್ಥರ ತೀರ್ಥವನ್ನು ಬಾಯಿಗೆ ಹಾಕಿದರೆ ಕೋಮಾ, ಏನು ಚಲನವಲನ ಇಲ್ಲ, ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದ್ದಾರೆ ವೈದ್ಯರು. ನಿದ್ರೆಯಿಂದ ಏಳುವಂತೆ ಮಗು ಎದ್ದು ಕೂತ್ಕೊಂಡ್ಬಿಡುತ್ತೆ. ಇದನ್ನು ಶ್ರೀಧರರ ಸತ್ವ. ಒಮ್ಮೆ ಅವರು ಧ್ಯಾನದಲ್ಲಿ ಕೂತಿದ್ದಾಗ ಅವರ ಗುರುಗಳು ಸಮರ್ಥ ರಾಮದಾಸರು ಬಂದು, ಭಗವಾನ್ ಶ್ರೀಧರರೇ, ನೀವು ಸಿದ್ಧರಾಗಿದ್ದೀರಿ, ನಿಮ್ಮ ಕಾರ್ಯ ಬೇರೆ ಕಡೆಯಲ್ಲಿದೆ, ಸದ್ಯದಲ್ಲೇ ನೀವು ಈ ಜಾಗ ಬಿಡಬೇಕಾಗತ್ತೆ ಅಂದ್ರಂತೆ. ಒಬ್ಬ ಗುರು ಶಿಷ್ಯನನ್ನು ಭಗವಾನ್ ಅನ್ನಬೇಕಾದರೆ ಅವರ ಯೋಗ್ಯತೆ ಹೇಗಾಗಿರಬೇಕು. ನಾವೆಲ್ಲರೂ ಕೇಳಿದ್ದೇವೆ ಭಗವಾನ್ ಶ್ರೀಧರ ಸ್ವಾಮಿಗಳು. ಈ ಇತ್ತೀಚೆಗೆ ಏನು ಅಂತಂದರೆ, ಮೊದಲೆಲ್ಲ ಸಂಸ್ಥೆಗೆ ಫೋನ್ ಮಾಡಿ, ದಯವಿಟ್ಟು ಈ ಸತಿ ನಂಗೆ ಒಂದು ಸನ್ಮಾನ ಮಾಡಿ ಒಂದು 2 ಬಿರುದು ಕೊಡ್ರಿ ಅಂತ ಕೇಳ್ಕೊಂಡು ಬಿರುದು ತಗೊಳ್ಳೋದು.
ಈಗ ಅದೆಲ್ಲ ಇಲ್ಲ, ತಾವೇ ಇಟ್ಕೊಂಡ್ಬಿಡೋದು. ನಮ್ಮ ಮನೆಗೆ ಒಬ್ಬರು ಫೋನ್ ಮಾಡಿದರು, ನಾನು ಸಂಗೀತ ವಾರಿಧಿ ಕಲಾಶ್ರೀ ಇಂಥವರು ಫೋನ್ ಮಾಡ್ತಾ ಇದ್ದೀನಿ, ನಿಮ್ಮ ಹೆಸರಲ್ಲೇ ಕಲಾವಾರಿಧಿ ಇದೆಯೋ ಅಥವಾ ಯಾರಾದರೂ ಕೊಟ್ಟಿದ್ದೋ ಸ್ವಂತದ್ದೋ? ತಾವೇ ಇಟ್ಕೊಂಡ್ಬಿಡೋದು. ಹಾಗೆ ಯಾರೋ ಇಟ್ಟದ್ದಲ್ಲ, ತಾವಿಟ್ಕೊಂಡಿದ್ದಲ್ಲ, ಸ್ವಯಂ ಸಮರ್ಥರೇ ಭಗವಾನ್ ಶ್ರೀಧರರೇ ಅಂತ ಸಂಬೋಧನೆ ಮಾಡಿದರು. ಹಾಗಾಗಿ ಇವತ್ತಿಗೂ ನಾವು ಭಗವಾನ್ ಶ್ರೀಧರರೇ ಅಂತ ಕರೀತಾ ಇದ್ದೇವೆ. ಅವರ ಯೋಗ್ಯತೆ ಎಂಥದ್ದು. ಅಲ್ಲಿಂದ ಕರ್ನಾಟಕಕ್ಕೆ ಬಂದರು. ಸಾಗರ ಪ್ರದೇಶದಲ್ಲಿ ಅವರಿದ್ದಾಗ ದೇಹಾಲಸ್ಯವಾಗ್ಬಿಡ್ತು. ಒಬ್ಬ ಮಾಧ್ವರು, ಕೃಷ್ಣಸ್ವಾಮಿ ಅಂತಲೋ ಕೃಷ್ಣದಾಸ್ ಅಂತಲೋ ಅವರ ಹೆಸರು, ದಿನಾ ಬಂದು ಉಪಚಾರ ಮಾಡೋದು. ಇದ್ದಕ್ಕಿದ್ದ ಹಾಗೆ 4 ದಿನದಿಂದ ಅವರು ಬರಲೇ ಇಲ್ಲ, ಇನ್ನೊಬ್ಬರನ್ನು ಕಳಿಸ್ತಾ ಇದ್ದಾರೆ. ಏನಾಯ್ತಪ್ಪ ಅಂತ ಶ್ರೀಧರ್ ವಿಚಾರಿಸಿದರು. ಸ್ವಾಮಿ, ಅವರು ಹಾಸಿಗೆ ಹಿಡಿದು ಮಲ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ತುಂಬ ದಿವಸ ಇಲ್ಲ, ಅವರಿಗೆ ಮಾರಣಾಂತಿಕವಾದ ಕಾಯಿಲೆ ಬಂದಿದೆ ಅಂತನ್ನೋಣ. ಶ್ರೀಧರರು ಹೋದರಂತೆ. ಹೋಗಿ ಮಲ್ಕೊಂಡಿದ್ದಾರೆ ಶಯ್ಯೆಯಲ್ಲಿ. ಸ್ವಾಮಿ, ನೀವು ಯಾಕೆ ಬರೋಕ್ಕೆ ಹೋದ್ರಿ? ನಿಮಗೇ ಆರೋಗ್ಯವಿಲ್ಲ. ಇಲ್ಲಪ್ಪ, ಪರಮಾತ್ಮನ ಕೃಪೆ ನಿನ್ನ ಮೇಲಿದೆ ಅಂತ ಹೇಳಿ ಬೆನ್ನನ್ನು ಒಮ್ಮೆ ಸವರಿದ್ರಂತೆ. ಸಾಯೋಕೆ ಮಲಗಿದ್ದಾರೆ, 3-4 ದಿನದಿಂದ ಎದ್ದಿಲ್ಲ. ಶ್ರೀಧರರ ಕರಸ್ಪರ್ಶವಾದ ಕೂಡಲೇ ಮೈಯಲ್ಲೆಲ್ಲ ವಿದ್ಯುತ್ ಸಂಚಾರವಾದಂತಾಗಿ ಎದ್ದು ಕೂತು ಬಿಟ್ರಂತೆ. ಈಗ ಹೇಗಿದೆ ಸ್ವಾಮಿ? ಏನು ಆಶ್ಚರ್ಯ, ಯಾವ ಬೇನೆಯೂ ಇಲ್ಲ, ಸ್ವಸ್ಥನಾಗಿದ್ದೇನೆ. ಬೇಕಾದರೆ ನೀವು ಹೇಳಿದರೆ 10 ಕಿಲೋಮೀಟ್ರ್ ಓಡಬಲ್ಲೆ ಈಗ ಅಂದ್ರಂತೆ ಆ ಕೃಷ್ಣರಾಯರು. ಶ್ರೀಧರರು ಹೇಳಿದ್ರಂತೆ, ಸರಿ ಒಳ್ಳೇದಾಯಿತು, ನಾಳೆಯಿಂದ ನನ್ನ ಸೇವೆ ಮಾಡೋಕ್ಕೆ ಬಾ ಅಂದರು. ಅವರು ರೋಗದಲ್ಲಿದ್ದಾರೆ, ಆದರೆ ತಮ್ಮ ರೋಗವನ್ನು ಅವರು ಹೋಗಲಾಡಿಸ್ಕೊಳ್ಳಿಲ್ಲ, ಶಿಷ್ಯನ ರೋಗವನ್ನು ಹೋಗಲಾಡಿಸಿದ್ರು. ನೋಡಿ, ಇದು ಕಾರುಣ್ಯ ಅಂದರೆ. ಒಮ್ಮೆ ಒಬ್ಬಾತ ಬಂದು ಕಾಲು ಊನವಾಗಿರುತ್ತೆ, ಗುರುಗಳೇ ನನ್ನ ಕಾಲು ಸರಿ ಮಾಡಬೇಕು. ಶ್ರೀಧರರು ಹೇಳಿದ್ರಂತೆ, ತಮ್ಮ ಹಿಂದಿನ ಜನ್ಮದಲ್ಲಿ ಒಂದು ಹಸು ಕಾಲು ಮುರಿದು ಬಿಟ್ಟಿದ್ದೀಯ ನೀನು. ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋದದಾತಿ ಇತಿ ಕುಬುದ್ಧಿರೇಶ. ನಮ್ಮ ಎಲ್ಲ ಸುಖ ದುಃಖಗಳಿಗೂ ನಾವೇ ಹೊಣೆ, ಬೇರೆ ಯಾರೋ ಮಾಡಿರುವಂತಹ ಕಾರ್ಯಕ್ಕಾಗಿ ನಾವು ದುಃಖ ಪಡಬೇಕಾಗಿಲ್ಲ. ಹಾಗೊಂದು ವೇಳೆ ಬೇರೆ ಯಾರದ್ದೋ ಕಾರಣದಿಂದ ನಾವು ದುಃಖಪಟ್ಟರೆ ಪರಮಾತ್ಮನಿಗೆ ಬುದ್ಧಿ ಇಲ್ಲ ಅಂತ ಹೇಳಬೇಕು. ನಾವು ಅನುಭವಿಸುವಂತಹ ಪ್ರತಿ ಕ್ಷಣದ ಸುಖಕ್ಕೂ ದುಃಖಕ್ಕೂ ನಾವೇ ಹೊಣೆ. ಏನು ಮಾಡಲಿ ತಮ್ಮ? ಇಲ್ಲ, ನನ್ನ ಕಾಲು ಬರೆಸ್ಬೇಕು. ಆಯಿತು, ಕಾಲು ಸರಿಯಾಗತ್ತೆ, ಹೋಗು ಅಂದರು. 4 ದಿನದಲ್ಲಿ ಅವ್ರ ಕಾಲು ಸರಿ ಆಯಿತು. ಶ್ರೀಧರ ಸ್ವಾಮಿಗಳಿಗೆ ಕಾಲು ಊದಿಕೊಂಡು 2 ತಿಂಗಳು ನರಳಿದ್ರು. ಆ ಹುಡುಗನ ಪಾಪದ ಫಲವನ್ನು ತಮ್ಮ ಮೇಲೆ ಎಳಕೊಂಡು ಅನುಭವಿಸಿದ್ದಾರೆ. ಇದೆಂಥ ಕಾರುಣ್ಯ! ಹೇಗೆ ಶಿಷ್ಯಾನುಗ್ರಹ ಶಕ್ತಿ ಇತ್ತೋ ಹಾಗೆಯೇ ಆಟ ಆಡೋದಕ್ಕೆ ಬಂದರೆ ಸರಿಯಾಗಿ ಬುದ್ಧಿನೂ ಕಲಿಸೋರು. ಒಬ್ಬ ತರುಣ ಶ್ರೀಧರರನ್ನು ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ ಕಾಲಿಗೆ ಒಳ್ಳೆ ಪಕ್ವವಾದಂತಹ ಒಂದು ಮಾವಿನ ಹಣ್ಣನ್ನು ಇಟ್ಕೊಂಡು ಬಟ್ಟೆ ಕಟ್ಕೊಂಡು, ಸ್ವಾಮಿ, ಕಾಲು ಹುಣ್ಣಾಗ್ಬಿಟ್ಟಿದೆ, ತುಂಬ ನೋವಾಗ್ತಿದೆ, ನಡೆಯೋಕ್ಕಾಗೋಲ್ಲ, ನೀವು ವಾಸಿ ಮಾಡಬೇಕು. ನೋಡೋದ್ರಂತೆ ಶ್ರೀಧರರು, ತಮ್ಮ ನಿಜವಾಗಲೂ ಹುಣ್ಣಾಗಿದೆಯೇನೋ? ತಮ್ಮ ನಿಜ ಹೇಳು. ಹೌದು ಸ್ವಾಮಿ, ನಿಜವಾಗಲೂ ಹುಣ್ಣಾಗಿದೆ. ಹೌದಾ? ಹಾಗಾದರೆ ನಿಜವಾಗಲೂ ಆಗಲಿ, ತೆಗಿ. ತೆಗೆದ್ರೆ ನೋಡಿದ್ರೆ ಹುಣ್ಣಾಗಿ ಕೀವು ರಕ್ತ ಸುರಿತಾ ಇದೆ. ಸಜ್ಜನರ ಹತ್ರ ಆಟ ಆಡೋದಕ್ಕೆ ಹೋದರೆ ಏನು ಪರಿಸ್ಥಿತಿ ಬರುತ್ತೆ? ಅವರ ಶಾಂತ ಸ್ವಭಾವ ಹೇಗಿತ್ತು ಅಂತಂದರೆ, ಒಮ್ಮೆ ದರೋಡೆಕೋರರು ವರದಹಳ್ಳಿ ಆಶ್ರಮಕ್ಕೆ ನುಗ್ಗಿದ್ದಾರೆ.
ಶ್ರೀಧರ್ ಕೂತಿರುವಂತಹ ಅವರ ಪ್ರತ್ಯೇಕ ಕೊಠಡಿಗೆ ನುಗ್ಗಿ ಬಂದೂಕ್ ಹಿಡಿದಿದ್ದಾರೆ ಶ್ರೀಧರರಿಗೆ. ನಾವಿದ್ರೆ ಏನಾಗೋದು ಕಥೆ? ಬಿ ಪಿ ಏನಾದರೂ ಇದ್ದರೆ ಓಂ ನಮಃ ಶಿವಾಯ, ಕಥೆನೇ ಮುಗೀತಿತ್ತು. ಶ್ರೀಧರ ಸ್ವಾಮಿಗಳು ಒಂದು ಸ್ವಲ್ಪ ಅಡಕಲಿಲ್ಲವಂತೆ. ತಮ್ಮ, ಯಾಕೋಪ್ಪ ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀಯ? ಇದರಿಂದ ನಿನಗಾಗುವಂತಹ ಲಾಭ ಏನು ಅಂತ ಕೇಳಿದ್ರಂತೆ. ಎರಡೇ ಮಾತು ನೋಡಿ, ಆ ದರೋಡೆಕೋರರ ಯೋಗ ಹೇಗಿತ್ತು. ಸ್ವಾಮಿ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಶ್ರೀಧರರ ಪಾದಾರವಿಂದಕ್ಕೆ ಬಿದ್ದ ಉದ್ಧಾರವಾಗಿಬಿಟ್ಟ. ನಮಗೆ ನಿತ್ಯವೂ ಶ್ರೀಧರರ ಸ್ಮರಣೆ ಮಾಡಿದರೂ ಆ ಕಳ್ಳನಿಗಿರುವಂತಹ ನಂಬಿಕೆಯೂ ನಮ್ಮ ಗುರುಗಳ ಮೇಲೆ ಬರೋದಿಲ್ಲ. ಸರ್ವಭೂತಗಳಲ್ಲೂ ಅವರಿಗಿದ್ದ ದಯೆ. ಒಮ್ಮೆ ಶಿಗೇಹಳ್ಳಿ ಶಿವಾನಂದ ಸ್ವಾಮಿಗಳ ಮಠದಲ್ಲಿ ಅವರು ಕೆಲಸ ಮಾಡ್ತಾ ಸೌದೆ ಹೊಡಿತಿದ್ರು. ಸೌದೆ ಹೊಡೆದು ಸುಮಾರು ಒಂದು 3/4 ಕಿಲೋಮೀಟ್ರ್ ಇರಬೇಕು. ಆಶ್ರಮಕ್ಕೆ ಬಂದಿದ್ದಾರೆ. ಬಂದು ನೋಡಿದ್ರೆ ಅವರ ಉತ್ತರೀಯದ ಮೇಲೆ ಒಂದು ಇರುವೆ. ನಾವಿದ್ದಿದ್ರೆ ಥೂ ಇರುವೆ ಹತ್ಬಿಟ್ಟಿದೆ ಅಂತ ಹೇಳಿ ಕೊಡಗಿ ಕುಣಿದು ಶ್ರೀಧರರು ಹೇಳಿದರಂತೆ, ಅಯ್ಯೋ ಇರುವೆಯೇ, ನಿನಗೆ ಅನ್ಯಾಯ ಮಾಡಿಬಿಟ್ಟಿದ್ದೀನಪ್ಪ. ನಿನ್ನ ಜೊತೆಯವರೆಲ್ಲ ಅಲ್ಲಿದ್ದಾರೆ, ನಿನ್ನನ್ನು ಮಾತ್ರ ಇಲ್ಲಿ ಕರ್ಕೊಂಡೊಂದು ಬೇರೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಜೋಪಾನವಾಗಿ ಆ ಉತ್ತರೀಯವನ್ನು ಹಾಗೆ ಹಿಡಿದು ಇರುವೆ ಹಾರದಂತೆ ಜೋಪಾನ ವಹಿಸಿ ಮತ್ತೆ ಅಷ್ಟು ದೂರ 3/4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಆ ಇರುವೆಗಳ ಜೊತೆಯಲ್ಲಿ ಇರುವೆಯನ್ನು ಮೆತ್ತಕ್ಕೆ ಬಿಟ್ಟರಂತೆ. ಆ ಇರುವೆ ಯೋಗ ನೋಡಿ ಹೇಗಿದೆ. ಶ್ರೀಧರರ ಕಾರುಣ್ಯ ಪಡೆಯುವಂತಹ ಯೋಗ ಆ ಇರುವೆಗಿದೆ. ಹೀಗೆ ನಿರಂತರವಾಗಿ ಧರ್ಮ ಪ್ರಚಾರ. ಶ್ರೀಧರರ ಉಪನ್ಯಾಸವನ್ನು 1 ಗಂಟೆ ಕೇಳಿದರೆ ಇಡೀ ದಶೋಪನಿಷತ್ತು ಪ್ರಸ್ಥಾನತ್ರಯವನ್ನು ಸಂಪೂರ್ಣವಾಗಿ ಒಮ್ಮೆ ಓದಿದಂತೆ. ಶ್ರೀಧರರ 1 ಗಂಟೆಯ ಉಪನ್ಯಾಸ ಕೇಳಿದರೆ ಅಷ್ಟು ಅರ್ಥಪೂರ್ಣವಾಗಿರುತ್ತೆ. ಉಪನಿಷದ್ ವಾಕ್ಯಗಳು, ಭಾಷ್ಯ ವಾಕ್ಯಗಳು, ಲೋಕೋಕ್ತಿಗಳು, ಎಂಥ ಬರವಣಿಗೆ. ಅವರು ಬರೆದಿದ್ದಾರೆ ಒಂದು ಸಣ್ಣ ಪುಸ್ತಕ, ಪ್ರತಿಯೊಬ್ಬ ಭಾರತೀಯನು ಓದಲೇಬೇಕಾದ ಪುಸ್ತಕ, ಆರ್ಯಧರ್ಮ. ಎಂಥ ಅದ್ಭುತವಾದ ಪುಸ್ತಕ ಅದು. ಒಂದು ಸಣ್ಣ ಪುಸ್ತಕ ಓದಿದರೆ ಇನ್ನು ಸನಾತನ ಧರ್ಮದಲ್ಲಿ ಸಂಶಯವೇ ಉಳಿಯೋದಿಲ್ಲ. ಹೀಗೆ ನಿರಂತರವಾಗಿ ಲೋಕೋಪಕಾರವನ್ನು ಮಾಡ್ತಾ ಇದ್ದಂತಹ ಮಹಾತ್ಮರಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಕೊಡ್ತಾರೆ. ಅದು ಒಬ್ಬಾಕೆ ಹೆಂಗಸು. ಶ್ರೀಧರರು ಗೊತ್ತಾಗತ್ತೆ ಇದರಲ್ಲಿ ವಿಷವಿದೆ ಅಂತ, ಆದರೂ ಕುಡಿತಾರೆ. ದಿನದಿಂದ ದಿನಕ್ಕೆ ಕ್ಷೀಣವಾಗ್ತಾ ಬರುತ್ತೆ ದೇಹ. ಒಮ್ಮೆ ಅವರು ಅನುಷ್ಠಾನದಲ್ಲಿದ್ದಾಗ ಆ ಹೆಂಗಸ ಅಲ್ಲಿಗೆ ಬರ್ತಾಳೆ. ಶ್ರೀಧರರು ಹೇಳದ್ರಂತೆ, ವಿಷ ಕೊಟ್ಟ ಹೆಂಗಸು ಆಕೆ. ಅವಳನ್ನು ಸಂಬೋಧನೆ ಮಾಡ್ತಾರೆ, ತಾಯೇ. ನೋಡಿ ಎಂತಹ ಶ್ರೇಷ್ಠ ಯತಿವರೇಣ್ಯರು. ವಿಷ ಕೊಟ್ಟವಳನ್ನು ಅವರು ಕರೀತಾ ಇದ್ದಾರೆ ತಾಯೇ. ಪ್ರತಿಯೊಬ್ಬ ಹೆಣ್ಣು ಜಗನ್ಮಾತೆಯ ಸ್ವರೂಪ. ನೀನು ನನಗೆ ತಾಯಿ ಇದ್ದಂತೆ. ಅಂಥದ್ರಲ್ಲಿ ಜಗನ್ಮಾತೆಯ ಸ್ವರೂಪಿಣಿಯಾಗಿ ವಿಷ ಕೊಟ್ಬಿಟ್ಟಿಯಲ್ಲ. ನನಗೇನು ಗೊತ್ತಾಗಲಿಲ್ಲ ಅಂತಲ್ಲ, ಅದರಲ್ಲಿ ವಿಷವಿದೆ ಅಂತ ನನಗೆ ಗೊತ್ತಾಯಿತು. ಆದರೂ ವಿಧಿಲಿಖಿತ ಅಂತ ಅದನ್ನು ಕುಡಿದಿದ್ದೇನೆ. ಆದರೆ ಒಬ್ಬ ಯತೀಶ್ವರನಿಗೆ ವಿಷವನ್ನು ಕೊಟ್ಟಂತಹ ದೋಷ ನಿನಗೆ ಬರೋದು ಬೇಡ ತಾಯಿ, ತಪ್ಪು ತಿದ್ಕೋ. ಎಂಥ ಕಾರುಣ್ಯ. ಆ ದೋಷ ನಿನಗೆ ಬೇಡ ಅಮ್ಮ, ತಿದ್ಕೋ. ತಪ್ಪಾಯಿತು ಸ್ವಾಮಿಗಳೇ, ದಯವಿಟ್ಟು ಕ್ಷಮಿಸ್ಬಿಡಿ ಎಂದಾಗ ಅನುಗ್ರಹ ಮಾಡ್ತಾರೆ.
ಇದು ನಿಜವಾದಂತಹ ಯತಿಯ ಲಕ್ಷಣ, ಇದು ನಿಜವಾದಂತಹ ಗುರುವಿನ ಲಕ್ಷಣ. ವಿಷ ಕೊಟ್ಟವರಿಗೆ ಅನುಗ್ರಹ ಮಾಡಿದವರುಂಟೆ, ಇದ್ದರೂ ಭಾರತ ಭೂಮಿಯಲ್ಲಿ ಮಾತ್ರ ಸಾಧ್ಯ. ಜಗತ್ತಿನ ಬೇರೆಡೆಯಲ್ಲಿ ಇಂತಹ ವಿಚಾರಗಳನ್ನು ಕಲ್ಪನೆಯೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ಶ್ರೀಧರರು ಸಮಯ ಆಯ್ತೇನೋ, ಇನ್ನು ಎಷ್ಟೊತ್ತಿದೇನು? ಆಯಿತು, ಮುಗಿಸ್ಬಿಡೋಣ. ಹಾಂ, ಎಷ್ಟು ಗಂಟೆ? 8 ಗಂಟೆ. ಒಮ್ಮೆ ಶ್ರೀಧರರು ವರದಹಳ್ಳಿಯ ಆಶ್ರಮ ಮಾಡಿದ ಮೇಲೆ ಶೃಂಗೇರಿಯ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಸಂಚಾರದಲ್ಲಿರ್ತಾರೆ. ಶ್ರೀಧರ ಸ್ವಾಮಿಗಳು ಧರ್ಮಧ್ವಜ ಸ್ಥಾಪನೆಗಿಂತಲೂ ಮೊದಲು ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ 60ನೆಯ ವರ್ಧಂತಿಯ ಹೊತ್ತಿನಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ದರ್ಶನವನ್ನು ಪಡೆದು ಧರ್ಮಧ್ವಜದ ವಿಷಯವನ್ನು ತಿಳಿಸಿ ಅವರಿಂದ ಸಂಪೂರ್ಣ ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿರ್ತಾರೆ. ಹೇಳಿಕೆಯ ಕಥೆ ಏನು ಅಂತಂದರೆ, ಇದು ಯಾವ ಪುಸ್ತಕದಲ್ಲೂ ಇಲ್ಲ, ಹಿಂದಿನಿಂದ ಹಿರಿಯರು ಕೇಳಿರುವಂತಹ ವಿಚಾರ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸಚ್ಚಿದಾನಂದ ವಿಲಾಸದ ಬಾಗಿಲಿಗೆ ಬಂದು ಕಾಯ್ತಾ ಇದ್ರಂತೆ. ಯಾಕೆ ಮಹಾಸ್ವಾಮಿ ಕಾಯ್ತಾ ಇದೆಯಲ್ಲ? ಇಲ್ಲಪ್ಪ, ಒಬ್ಬರು ಮಹಾನುಭಾವರು ಬರ್ತಾರೆ. ಈಗ ಶ್ರೀಧರರು ಉಟ್ಟು ವಸ್ತ್ರದಲ್ಲಿ ಬಂದು ಹೋಗಿದ್ದಾರೆ. ಸ್ವಾಮಿ, ಈಗ ಒಳಗಡೆ ಬಂದುಬಿಟ್ರಲ್ಲ, ಆಯಿತು, ಮಹಾತ್ಮರು ಬಂದು ಹೋಗಾಯಿತು. ಯಾರು ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ. ಅದಾಗಿ ಕೆಲವು ದಿನಕ್ಕೆ ವಿದ್ಯಾತೀರ್ಥ ಸ್ವಾಮಿಗಳು ಸಂಚಾರದಲ್ಲಿರಬೇಕಾದರೆ ವರದಹಳ್ಳಿಯ ಜನ ನೀವು ನಮ್ಮಲ್ಲಿಗೆ ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಮಠದ ಪದ್ಧತಿಯಂತೆ ಒಬ್ಬ ವಿದ್ವಾಂಸರು ಬಂದು ವ್ಯವಸ್ಥೆ ಹೇಗಿದೆ, ಇಲ್ಲಿ ಜಗದ್ಗುರುಗಳು ಉಳಿಬಹುದೇ ಎಲ್ಲ ನೋಡಿ ಹೋಗಬೇಕು. ಆತ ಬಂದು ನೋಡಿದಾಗ ಕಾಡು ವರದಪುರ, ಏನೂ ವ್ಯವಸ್ಥೆ ಇರಲಿಲ್ಲ. ಇಲ್ಲ, ಅಲ್ಲಿ ಜಗದ್ಗುರುಗಳು ಹೋಗೋದಕ್ಕೆ ಅನುಕೂಲವಿಲ್ಲ ಅಂತ ಹೋಗಿ ತಿಳಿಸ್ಬಿಟ್ಟ. ವಿದ್ಯಾತೀರ್ಥರು ಹೇಳಿದ್ರಂತೆ, ಸರಿ, ಆಮೇಲೆ ನೋಡೋಣ. ಹೊರಡೋ ದಿನ ಬಂತು. ಸ್ವಾಮಿಗಳೇ, ನೀವಲ್ಲಿ ಹೋಗೋದು ಸರಿಯಲ್ಲ, ನಾನು ಹೇಳ್ತೀನಿ, ನನ್ನ ಜೊತೆಯಲ್ಲಿ ಹೊರಟು ಅಂತ ಹೊರಟೇ ಬಿಟ್ರು. ಆತ ಬಂದು ನೋಡಿದ್ರೆ ಆಶ್ಚರ್ಯ. ಕೇವಲ 4 ದಿನದಲ್ಲಿ ವರದಹಳ್ಳಿ ಹೇಗೆ ಬದಲಾಗಿತ್ತು ಅಂತಂದರೆ ಸ್ವರ್ಗದಂತೆ ಕಂಗೊಳಿಸ್ತಾ ಇತ್ತಂತೆ. ಹಿರಿಯರು ಹೇಳ್ತಾರೆ, ಕಾಡಿನಲ್ಲಿರುವಂತಹ ಕೋತಿ ಕರಡಿ ಎಲ್ಲ ಬಂದು ರಾತ್ರಿ ಸಜ್ಜು ಮಾಡಿ ಹೋಗಿರೋದದು ಅಂತ, ಮನುಷ್ಯರು ಮಾಡಿರೋದಲ್ಲ. ವಿದ್ಯಾತೀರ್ಥರು ಕಾರಲ್ಲಿ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಕಾರನ್ನು ನಿಲ್ಲಿಸ್ತಾರೆ. ಯಾಕೆ ನಿಲ್ಲಿಸಿದ್ರಿ ಅಂತ ಜನ ಕೇಳಿದ್ರೆ, ಇಲ್ಲಪ್ಪ, ಶ್ರೀಧರರು ಅಲ್ಲಿ ನಿಂತಿರ್ತ, ನಾವು ಕಾರಲ್ಲಿ ಹೋಗೋದು ಸರಿಯಲ್ಲ ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಸಭಾಪ್ರವೇಶ ಮಾಡ್ತಾರೆ. ಜಗದ್ಗುರು ಪೀಠದ ಪರಂಪರೆಯಂತೆ ಕಟ್ಟ ಕಡೆಯದಾಗಿ ಗುರುಗಳ ಉಪನ್ಯಾಸವಾದ ಮೇಲೆ ಇನ್ನು ವಂದನಾರ್ಪಣೆ ಏನೂ ಇಲ್ಲ. ಆದರೆ ಶೃಂಗೇರಿ ವಿದ್ಯಾತೀರ್ಥ ಮಹಾಸ್ವಾಮಿಗಳು ತಾವು ಮೊದಲು ಅನುಗ್ರಹವನ್ನು ಮಾಡಿ, ಅನುಗ್ರಹವನ್ನು ದಯಪಾಲಿಸಿ, ಈಗ ನಮ್ಮ ಶ್ರೀಧರ ಸ್ವಾಮಿಗಳು ಮಾತಾಡ್ತಾರೆ ಅಂತ ಹೇಳಿ ಎದ್ದು ಹೋದ್ರಂತೆ. ಅದಾದ ಮೇಲೆ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಒಂದು ಸ್ಫಟಿಕದ ಹಾರವನ್ನು ತೆಗೆದು ಶ್ರೀಧರರಿಗೆ ತೋರಿಸೋದ್ರಂತೆ. ಇದೇನು ಗೊತ್ತಾಗತ್ತೋ ಅಂತ. ಗೊತ್ತಾಯಿತು ಸ್ವಾಮಿ, ತಗೊಳ್ಳಿ ಏನಂತ. ಶ್ರೀಧರರು ತೊಗೊಂಡು ಅದನ್ನು ಕತ್ತಿಗೆ ಹಾಕ್ಕೊಂಡ್ರಂತೆ. ಅದೇನು ಗೊತ್ತಾಯಿತು ಅಂತ ಅವರಿಗೇ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಹೀಗೆ ಅನ್ಯಾದೃಶವಾದಂತಹ ವೈಶಿಷ್ಟ್ಯ ಶ್ರೀಧರ ಸ್ವಾಮಿಗಳ ಚರಿತೆಯನ್ನು ನೋಡಿದಾಗ ಸಿಗುತ್ತೆ. ಅವರ ದಿವ್ಯವಾದಂತಹ ಅನುಭೂತಿಯನ್ನು ಸ್ವಯಂ ಅನುಭವಿಸಿದ್ದೇನೆ.
ನೀವು ವರದಹಳ್ಳಿಗೆ ಹೋದರೂ ಸಾಕು, ಎಂತಹ ರಮಣೀಯವಾದ ಕ್ಷೇತ್ರ, ಅಲೌಕಿಕವಾದಂತಹ ಭಾವಸ್ಫುರಣೆ, ಬಿಟ್ಟು ಬರಬೇಕು ಅಂತ ಅನಿಸೋದಿಲ್ಲ. ನನ್ನ ಜೀವನದಲ್ಲೇ ಒಂದು ಘಟನೆಯಾಗಿದೆ. ನಾನು ಒಮ್ಮೆ ಬೆಂಗಳೂರಿಗೆ ಹೋಗ್ತಾ ಓಲ್ವೋ ಬಸ್ ಅದು, ಶ್ರೀಧರ ಸ್ವಾಮಿಗಳ ದಿವ್ಯ ಉಪನ್ಯಾಸವನ್ನು ಕೇಳ್ತಾ ಹೋಗ್ತಾ ಇದ್ದೆ ನಾನು ಇಯರ್ಫೋನ್ನಲ್ಲಿ. ಸುಮಾರು 1-1.5 ಗಂಟೆ ಕೇಳಿರಬಹುದು. ಅದಾದ ಮೇಲೆ ನಾನು ಶ್ರೀಧರರಿಗೆ ಪ್ರಾರ್ಥನೆ ಮಾಡಿದೆ, ಸ್ವಾಮಿ ಜೀವನದಲ್ಲಿ ನಿಮ್ಮ ಅನುಗ್ರಹ ಒಂದಿದ್ರೂ ಸಾಕು, ಇನ್ನು ಅದಕ್ಕಿಂತಲೂ ಹೆಚ್ಚು ಏನಿಲ್ಲ. ಹಾಗೆ ಅಂದ್ಕೊಳ್ತಿರ್ಬೇಕಾದ್ರೂ ಒಬ್ಬ ವ್ಯಕ್ತಿ ಬಂದ. ನನ್ನ ಪಕ್ಕದಲ್ಲಿ ಜಾಗವಿತ್ತು, ಒಂದು ಕ್ಯಾನು ಅದರಲ್ಲಿ ನೀರಿತ್ತು. ಆ ಕ್ಯಾನನ್ನು ತಲೆ ಮೇಲೆ ಲಗೇಜ್ ಇಡೋ ಜಾಗದಲ್ಲಿ ಇಟ್ಟು ನನ್ನ ಪಕ್ಕ ಕೂತ್ಕೊಂಡ ಆತ. ಆ ಕ್ಯಾನ್ನಿಂದ ನೀರು ಒಂದೊಂದಾಗಿ ಹನಿ ನನ್ನ ತಲೆ ಮೇಲೆ ಬೀಳೋದಕ್ಕೆ ಶುರು ಮಾಡ್ತು. ನನಗೆ ಸಿಟ್ಟು ಬಂತು. ಏನ್ರಿ ತಿಳುವಳಿಕೆ ಇಲ್ವ ನಿಮಗೆ? ನೀರನ್ನು ತೊಗೊಂಬಂದು ಅಲ್ಲಿ ಇಟ್ಟಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ಆತ ಹೇಳ್ದ, ಸ್ವಾಮಿ ಬೈಬೇಡಿ, ಇದು ಶ್ರೀಧರ ತೀರ್ಥ. ಇವತ್ತು ತಾನೇ ನಾನು ಹೋಗಿ ತಂದಿದ್ದೇನೆ ಶ್ರೀಧರ ತೀರ್ಥ, ಸ್ವಲ್ಪ ಚೆಲ್ಲಿದೆ, ನೀವು ಬೇಜಾರು ಮಾಡ್ಕೋಬೇಡಿ ಇಂದ. ಸ್ವಲ್ಪ ಚೆಲ್ಲೋದಲ್ಲಪ್ಪ, ಅಷ್ಟು ನನ್ನ ತಲೆ ಮೇಲೆ ಸುರಿದು ಬಿಡು ಮುಂದೆ. ನಾನು ಅವರ ಬರವಣಿಗೆಯ ಒಂದು ಪುಟವನ್ನು ಅರ್ಥ ಮಾಡಿಕೊಂಡ್ರೆ ಒಂದು ಜನ್ಮಕ್ಕೆ ಸಾಕು. ಅಂತಹ ಬರವಣಿಗೆ, ಇನ್ನೇನು ಮಾಡಬೇಕಾಗಿದೆ. ಯಾವ ಡಿಗ್ರಿ ಬೇಡ, ಯಾವ ವಿದ್ಯಾಭ್ಯಾಸ ಬೇಡ, ಏನೂ ಬೇಡ. ಶ್ರೀಧರ ಸ್ವಾಮಿಗಳು ಬರೆದಿರುವಂತಹ ಒಂದು ಪುಟವನ್ನು ನಾವೇನಾದರೂ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ತಿಳಿಬೇಕು. ಅಂಥ ಮಹಾನುಭಾವರ ದಿವ್ಯವಾದಂತಹ ಆರಾಧನಾ ಮಹೋತ್ಸವದಲ್ಲಿ ಶ್ರೀಧರ ಸ್ವಾಮಿಗಳನ್ನು ಕುರಿತಂತೆ ವಾಕ್ಸೇವೆಯನ್ನು ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಸುಕೃತ. ಆ ಭಗವಾನ್ ಶ್ರೀಧರ ಸ್ವಾಮಿಗಳ ಕೃಪೆಯಿಂದಲೇ ಇದು 2ನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ಎಲ್ಲರೂ ಅಂಥ ಮಹಾನುಭಾವರ ಸ್ಮರಣೆಯನ್ನು ಮಾಡೋಣ. ಜೀವನದಲ್ಲಿ ನಿಜವಾಗಲೂ ಏನನ್ನು ಪಡಿಬೇಕೋ ಅದನ್ನು ಪಡೆಯೋಣ. ಯಾವುದೋ ಜನ್ಮದ ಸುಕೃತದಿಂದ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ, ಮತ್ತೂ ಸುಕೃತದಿಂದ ಭಾರತ ಭೂಮಿಯಲ್ಲಿ ಜನ್ಮ ಪಡೆದಿದ್ದೇವೆ. ಇನ್ನೂ ಹೆಚ್ಚು ಪುಣ್ಯವನ್ನು ಮಾಡಿ ತುಂಗಾ ನದಿಯ ನಿರ್ಮಲವಾದಂತಹ ತೀರ್ಥದ ಸಾಧು ಸಂತರು ಓಡಾಡಿರುವಂತಹ ಶಿವಮೊಗ್ಗೆಯಲ್ಲಿದ್ದೇವೆ. ಇದೆಲ್ಲ ಸಾರ್ಥಕವಾಗಬೇಕಾದರೆ ಅಂತಹ ಮಹಾನುಭಾವರ ಉಪನ್ಯಾಸದ, ಅಂತಹ ಮಹಾನುಭಾವರ ಉಪದೇಶದ ಸ್ವಲ್ಪವನ್ನಾದರೂ ನಾವು ಪಾಲಿಸಬೇಕು. ಇಲ್ಲದೆ ಹೋದರೆ ನಮ್ಮ ಜೀವನವೇ ವ್ಯರ್ಥ. ಆ ಶ್ರೀಧರ ಸ್ವಾಮಿಗಳ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮೆಲ್ಲರಿಗೂ ಅವರ ಕೃಪೆಯಿಂದ ಭಗವಂತನ ವಿಸ್ಮೃತಿಯಾಗೋದು ಬೇಡ. ಶ್ರೀಧರ ಸ್ವಾಮಿಗಳ ಚರಣಾರವಿಂದದಲ್ಲಿ ನಿರಂತರವಾಗಿ ಪ್ರೇಮ ನಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಹೊತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರ ಹರ ನಮಃ ಪಾರ್ವತೀಪತಯೇ.